ಸೊ ಮಾಸ್ಟರ್ಸ್ ಶಂಕರಾಚಾರ್ಯರು ಅಂತಿದ್ದಂಗೆ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಅಂತ ಹೇಳ್ತಾ ಎಲ್ಲರಿಗೂ ಜ್ಞಾಪಕ ಬರುವಂತಹ ಈ ಶ್ಲೋಕ ಅದ್ಭುತವಾದ ಶ್ಲೋಕ ಆಕ್ಚುಲಿ. ಸೊ ಸುಮಾರು 2,000 ವರ್ಷಗಳ ಹಿಂದೆ ನಮ್ಮ ಈ ಒಂದು ಭರತಖಂಡ ಏನಿತ್ತು ಅದು ಧರ್ಮಭೂಮಿ, ಕರ್ಮಭೂಮಿ, ಪುಣ್ಯಭೂಮಿ ಆಗಿತ್ತು. ಇಂತಹ ಒಂದು ಭರತಖಂಡ ಏನಾಗ್ತಾ ಬಂತು ಕ್ರಮೇಣ ಅಂತಂದ್ರೆ ಕುಲ ಮತಗಳ ಕುರುಕ್ಷೇತ್ರ ಆಗ್ತಾ ಬಂತು. ಅಂದ್ರೆ ನಮ್ಮ ಕುಲಾನೇ ಮೇಲು, ನಮ್ಮ ಮತಾನೇ ಮೇಲು, ನಮ್ಮ ಜಾತಿ ಮೇಲು, ನಿಮ್ಮ ಜಾತಿ ಕೀಳು, ಈ ತರ ನಾನಾ ರೀತಿಯ ಗೊಂದಲಗಳು ಗಲಾಟೆಗಳು ಸ್ಟಾರ್ಟ್ ಆಗ್ತಾ ಬಂತು. ಎಷ್ಟೋ ಸಂಘರ್ಷಣೆಗಳು ಶುರು ಆಗ್ತಾ ಬಂತು. ಈ ಒಂದು ಕಾರಣದಿಂದ ಎಷ್ಟೋ ನರಮೇಧಗಳು ಸಹ ಆ ಟೈಮಲ್ಲಿ ಶುರು ಆಗ್ತಾ ಬಂತು. ಅಂತಹ ಒಂದು ಆ ಸಮಯದಲ್ಲಿ ಈ ಒಂದು ಶಂಕರಾಚಾರ್ಯರ ಜನ್ಮ ಆಯ್ತು. ಇಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಇವರು ಸನ್ಯಾಸವನ್ನ ಸ್ವೀಕರಿಸ್ತಾರೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಸನ್ಯಾಸವನ್ನ ಸ್ವೀಕರಿಸಿ 100 ಗ್ರಂಥಗಳ ರಚನೆಯನ್ನ ಮಾಡಿ, ಹಾಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಹಲವಾರು ಬಾರಿ ಇವರು ಪಾದಯಾತ್ರೆಯನ್ನ ಸಹ ನಡೆಸಿರ್ತಾರೆ ಜ್ಞಾನಾರ್ಜನೆಗಾಗಿ. ಸೊ 72 ಮತಗಳನ್ನ ಸಹ ಒಂದು ಮಾಡಿರ್ತಾರೆ. ಜಗದ್ಗುರು ಅದ್ರಿಂದಾನೇ ಇವರಿಗೆ ಜಗದ್ಗುರು ಅಂತ ಹೆಸರು ಸಹ ಬರುತ್ತೆ. ಆದ್ರೆ ಇವರ ಆಯಸ್ಸು ಎಲ್ಲರಿಗೂ ಗೊತ್ತಿರೋ ಹಾಗೆ ಕೇವಲ 32 ವರ್ಷ ಅಷ್ಟೇನೆ ಇರುತ್ತೆ. ಇದು ಯಾಕೆ ಅನ್ನೋದನ್ನ ತಿಳ್ಕೊಳ್ತಾ ಬರೋಣ. ಇವರೇ ಇಲ್ದಿದ್ರೆ ಈ ಹಿಂದೂ ಮತವನ್ನ ಯಾರು ನಿರ್ದೇಶನ ಮಾಡ್ತಾ ಇದ್ರು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಅಂದ್ರೆ ಅಷ್ಟು ಅದ್ಭುತವಾಗಿ ಅವರು ಆ ಒಂದು ಭಿನ್ನತ್ವದಲ್ಲಿ ಏಕತ್ವ ಅನ್ನೋದನ್ನ ಮಾಡಿದವರು ಶಂಕರಾಚಾರ್ಯರು. ಸೊ ಹಾಗೆ ಇನ್ನ ಒಂದು ಹೇಳ್ಬೇಕಂದ್ರೆ ನಮ್ಮ ಈ ಶಂಕರಾಚಾರ್ಯರ ಫಿಲಮ್ ಬಂದಿದೆ, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಅದರಲ್ಲಿ ನಮ್ಮೆಲ್ಲರ ಗುರುಗಳಾದ ಪತ್ರಿಜಿ ಅವರು ಸಹ ಶಂಕರಾಚಾರ್ಯರ ಗುರುಗಳಾಗಿ ಅದರಲ್ಲಿ ಆಕ್ಟ್ ಮಾಡಿದ್ದಾರೆ. ಅದು ನಿಜವಾಗ್ಲೂ ಒಂದು ಖುಷಿ ಕೊಡುವಂತಹ ವಿಷಯ ಆಕ್ಚುಲಿ. ಸೊ ಹಾಗೆ ಮತ್ತೆ ಈ ಒಂದು ಶಂಕರಾಚಾರ್ಯರು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ವಾಮಿ ವಿವೇಕಾನಂದ ಏಳಿ ಎದ್ದೇಳಿ ನಿಮ್ಮ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಅನ್ನುವ ವಿವೇಕಾನಂದರ ಸ್ಫೂರ್ತಿ ಸಹ ಈ ಶಂಕರಾಚಾರ್ಯರೇ ಆಗಿದ್ರು. ಸೊ ಇವರು ಎಷ್ಟೋ ಜನಕ್ಕೆ ಮಾರ್ಗದರ್ಶಕರಾಗಿದ್ದಾರೆ. ಹಾಗೆ ಜಗದ್ಗುರು. ಯಾಕೆ ಜಗದ್ಗುರು ಅಂತಂದ್ರೆ ಇಲ್ಲಿ ನಾನು ಯಾರು, ನೀನ್ ಯಾರು, ದೇವರ್ ಯಾರು, ಜೀವಿ ಯಾರು, ಅಥವಾ ಗುರು ಯಾರು, ಶಿಷ್ಯ ಯಾರು, ಯಾರಿಗೆ ಏನ್ ಗೊತ್ತು, ಯಾರು ತಿಳಿಸ್ತಾರೆ, ಯಾರಿಗೇನು ಗೊತ್ತಿಲ್ಲ, ಆದಿ ಯಾವುದು, ಅಂತ್ಯ ಯಾವುದು, ಅಥವಾ ವಿದ್ಯೆ ಯಾವುದು, ಅವಿದ್ಯೆ ಯಾವುದು, ಮಾಯಾ ಯಾವುದು, ಮರ್ಮ ಯಾವುದು, ಧರ್ಮ ಯಾವುದು, ಗಮ್ಯ ಯಾವುದು, ಶಾಂತಿ ಅಂದ್ರೇನು, ಸೌಖ್ಯ ಅಂದ್ರೇನು, ದುಃಖ ಯಾಕೆ ಬರುತ್ತೆ, ಪಾಪ ಅಂದ್ರೇನು, ಪುಣ್ಯ ಅಂತಂದ್ರೆ ಏನು, ಕಾಲ ಅಂದ್ರೇನು, ಕರ್ಮ ಅಂದ್ರೇನು, ಇದೆಲ್ಲ ಒಂದು ಏನು, ಈ ಒಂದು ಭವಬಂಧನ ಅಂದ್ರೇನು, ಅಭ್ರಾಂತಿ ಅಂದ್ರೆ ಏನು, ಸತ್ಯ ಅಸತ್ಯ ಅಂದ್ರೆ ಏನು, ಸರಿಯಾದ ಮಾರ್ಗ ಯಾವುದು, ಇವೆಲ್ಲದರ ಬಗ್ಗೆ ಯಾರು ನಮಗೆ ಸರಿಯಾಗಿ ಹೇಳ್ಕೊಟ್ಟಿದ್ದಾರೆ ಅಂತಂದಾಗ ಶಂಕರಾಚಾರ್ಯರು ಸಹ ಇದರಲ್ಲಿ ಅತಿ ಮುಖ್ಯವಾದವರು ಅಂತಾನೆ ಹೇಳ್ಬೋದು. ಈ ಒಂದು ಮಹಾಪುರುಷರ ಜನ್ಮ ತಗೊಳ್ಳುವಾಗ ಹೇಳ್ತಾರೆ, ಗ್ರಹಗಳು ಸಹ ತಮ್ಮ ಸ್ಥಿತಿಗಳನ್ನ ಅನುಕೂಲವಾಗಿ ಅಂದ್ರೆ ಮೂವ್ ಆಯ್ತಂತೆ. ಆ ಗ್ರಹಗಳೆಲ್ಲ ಸ್ಥಾನಗಳನ್ನ ಬದಲಾಯಿಸ್ತಂತೆ. ಯಾಕೆ ಅಂತಂದ್ರೆ ಇಂಥ ಒಂದು ಮಹಾನ್ ಪುರುಷ ಹುಟ್ಟಿದಾಗ, ಕಾರಣ ಜನ್ಮರವರು, ಅವರು ಹುಟ್ಟಿದಾಗ ಅವರ ಕಾರಣ ಏನಿತ್ತು, ಕಾರಣ ಜನ್ಮಕ್ಕೆ ಅದು ಅವರು ನೆರವೇರಿಸ್ಬೇಕು ಅಂತಂದಾಗ ಆ ಗ್ರಹಗತಿಗಳು ಸಹ ಅದಕ್ಕೆ ಅನುಕೂಲವಾಗಿರ್ಬೇಕು. ಆ ಹುಟ್ಟೋ ಟೈಮಲ್ಲಿಂತ ಆ ಗ್ರಹಗಳು ಸಹ ತಮ್ಮ ಸ್ಥಾನಗಳನ್ನ ಅನುಕೂಲಕರವಾಗಿ ಬದಲಾಯಿಸ್ಕೊಂತು ಅಂತಾನು ಹೇಳ್ತಾರೆ ಶಂಕರಾಚಾರ್ಯರು ಹುಟ್ಟುವಾಗ. ಸೊ ಇಲ್ಲಿ ಶಂಕರಾಚಾರ್ಯರು ಹೇಗೆ ಹುಟ್ಟಿದ್ರು ಅಂತ ನೋಡಿದಾಗ, ಇವರ ತಂದೆ ಶಿವಗುರು, ತಾಯಿ ಆರ್ಯಾಂಬ ಅಂತ. ಇವರಿಗೆ ಎಷ್ಟೋ ವರ್ಷಗಳು ಮಕ್ಕಳನ್ನೋದು ಆಗಿರಲ್ಲ. ಆಮೇಲೆ ಶಿವನನ್ನ ಕುರಿತು ತಪಸ್ಸು ಮಾಡಿದಾಗ ಶಿವಗುರುಗೆ ಒಂದು ದಿನ ಕನಸಲ್ಲಿ ಶಿವ ಪ್ರತ್ಯಕ್ಷ ಆಗಿ ಕೇಳ್ತಾರೆ, ನಿಮ್ಗೆ ಸಂತಾನ ಪ್ರಾಪ್ತಿಯನ್ನ ಮಾಡ್ತೀನಿ, ಆದ್ರೆ ನಿನಗೆ ಯಾವ ತರ ಮಗ ಬೇಕು? ಒಂದು ಮಗ ಒಬ್ಬ ಎಷ್ಟು ಜ್ಞಾನಿಯಾಗಿ ಒಂದು ಒಳ್ಳೆಯ ವಿದ್ವತ್ತನ್ನ ಹೊಂದಿ ಪಾಂಡಿತ್ಯವನ್ನ ಹೊಂದಿರುವ ಮಗ, ಅತಿ ಕಡಿಮೆ ವಯಸ್ಸು, ಒಂದು 16 ವರ್ಷ ವಯಸ್ಸು ಅಷ್ಟೇ ಅವರ ಒಂದು ಏನು ಕಾಲಾವಧಿ ಇರುತ್ತೆ, ಅಂತ ಮಗು ಬೇಕಾ, ಅಥವಾ ಒಬ್ಬ ಸಾಮಾನ್ಯ ಮನುಷ್ಯ ತುಂಬಾ ಜಾಸ್ತಿ ಕಾಲ ಬದುಕಿರುವಂತಹ ಮಗ ಬೇಕಾ ಅಂತ ಕನಸಲ್ಲಿ ಬಂದು ಕೇಳ್ತಾರೆ ಶಿವ. ಆಗ ಶಿವಗುರು ಹೇಳ್ತಾನೆ, ಇಲ್ಲ, ಖಂಡಿತ ನನಗೆ
ಅಲ್ಪ ಆಯಸ್ಸಾದ್ರೂ ಪರವಾಗಿಲ್ಲ, ಅವರು ಪಾಂಡಿತ್ಯವನ್ನ ಹೊಂದಿರಬೇಕು, ವಿದ್ವತ್ತನ್ನ ಹೊಂದಿರಬೇಕು ಅಂತ ಮಗನೇ ಬೇಕು ಅಂತ ಕೇಳ್ಕೊಳ್ತಾರೆ. ಆಗ ಆ ಶಿವನ ಅಂಶದಿಂದ ಆ ನಮ್ಗೆ ಶಂಕರನ ಅಂಶದಿಂದ ಹುಟ್ಟಿದ್ದಕ್ಕೆ ಶಂಕರಾಚಾರ್ಯರು ಅಂತಾನು ಅವರಿಗೆ ಹೆಸರು ಬರುತ್ತೆ. ಸೊ ಹಾಗಾಗಿ ಈ ತರ ಆ ಶಂಕರಾಚಾರ್ಯರ ಜನನ ಆಗುತ್ತೆ. ಅವರ ಹುಟ್ಟಿದ ತಕ್ಷಣನೇ ಅವರಿಗೆ ತಂದೆಗೆ ಅವನಲ್ಲಿ ಶಿವನ ರೂಪ ಕಾಣ್ತಾ ಇರುತ್ತೆ. ನೋಡ್ದಾಗೆಲ್ಲ ಶಿವ ಅಂತ ಅನ್ನಿಸ್ತಾ ಇರ್ತಾರೆ. ಅವರು ಅಷ್ಟು ಚಿಕ್ಕ ಮಗು ಅಂತಾನು ನೋಡದೆ ಹುಟ್ಟಿದ ತಕ್ಷಣ ಆ ಮಗುವಿನ ಕಾಲಿಗೆ ತಮ್ಮ ತಲೆಯನ್ನ ತಗಲಿಸಿ ನಮಸ್ಕಾರ ಮಾಡ್ತಾರೆ. ಆ ದೃಶ್ಯ ನೋಡಿದ ತಕ್ಷಣ ತಾಯಿಗೆ ಗಾಬರಿ ಆಗುತ್ತೆ. ಯಾಕಂದ್ರೆ ಹೇಳ್ತಾರಲ್ವಾ, ಚಿಕ್ಕವ್ರಿಗೆ ಕಾಲ್ ಮುಟ್ಬಾರ್ದು, ನಮಸ್ಕಾರ ಮಾಡ್ಬಾರ್ದು, ಅವ್ರ ಆಯಸ್ಸು ಕ್ಷೀಣಿಸುತ್ತೆ ಅಂತ. ಸೊ ಅದೇ ತರ ತಕ್ಷಣ ತಾಯಿ ಹೇಳ್ತಾಳೆ, ಯಾಕಂತ ಕೆಲ್ಸ ಮಾಡಿದ್ರಿ, ಮಗುವಿನ ಆಯಸ್ಸು ಕಡಿಮೆ ಆಗ್ಬಿಡುತ್ತೆ ಅಂತ ಗಾಬರಿಲಿ ಹೇಳ್ತಾಳೆ. ಅದು ಇದ್ದಿದ್ದು ಅದೇ ತರನೇ ಆ ತಾಯಿ ಬಾಯಿಂದನೂ ಆ ತರನೇ ಬರುತ್ತೆ. ಆಮೇಲೆ ಇದೇ ತರ ತಂದೆ ತಾಯಿ ಎಲ್ಲ ಹುಟ್ಟು ಒಳ್ಳೆ ಸಂಸ್ಕಾರವಂತರು, ವೇದಗಳ ಅಧ್ಯಯನ ಮಾಡ್ತಾ ಇರ್ತಾರೆ, ಉಪನಿಷತ್ತುಗಳನ್ನ ತಿಳಿತಾ ಇರ್ತಾರೆ. ಅಂತಹ ಒಂದು ಒಳ್ಳೆಯ ಫ್ಯಾಮಿಲಿಲಿ ಜನಿಸಿದ್ರಿಂದ ಆಟೋಮೆಟಿಕ್ ಆಗಿ ಶಂಕರಾಚಾರ್ಯರು ಆ ಎಲ್ಲ ಒಳ್ಳೆ ಸಂಸ್ಕಾರದಿಂದ ಬೆಳೀತಾ ಬರ್ತಾರೆ. ಅಂದ್ರೆ ನಾವಂತೀವಲ್ವಾ, ಆತ್ಮಗಳು ಕಾಯ್ತಾ ಇರುತ್ತೆ ಯಾರ ಮನೆಯಲ್ಲಿ ಹೇಗೆ ಜನನ ತಗೋಬೇಕು ಅಂತ. ಅದೇ ತರ ಇವರಿಗೆ ಬೇಕಾದ ಹಾಗೆ ಶಂಕರಾಚಾರ್ಯರು ಸಹ ಅವರಿಗೆ ಬೇಕಾದಂತಹ ಈ ಫ್ಯಾಮಿಲಿನ, ಅವ್ರ ತಂದೆ ತಾಯಿನ ಆರಿಸ್ಕೊಂಡು ಇಲ್ಲಿ ಬರ್ತಾರೆ. ಸೊ ಹೀಗೆ ಬೆಳೀತಾ ಬೆಳೀತಾ ಇರುವಾಗ ಅವ್ರಿಗೆ 6 ವರ್ಷ ಇದ್ದಾಗ್ಲೇನೆ ತಂದೆ ತೀರ್ಕೊಂಡ್ ಬಿಡ್ತಾರೆ. ತಾಯಿಯಿಂದಾನೇ ಅವರು ತಾಯಿ ಜೊತೆಗಿದ್ದು ಇಬ್ರು ತುಂಬಾ ಅನ್ಯೋನ್ಯವಾಗಿ ತುಂಬಾ ಚೆನ್ನಾಗಿ ಆ ತಾಯಿನೂ ಶಂಕರಾಚಾರ್ಯರನ್ನ ಬೆಳೆಸ್ತಾ ಬರ್ತಾರೆ, ನೋಡ್ಕೊಳ್ತಾ ಇರ್ತಾರೆ. ಸೊ ಹೀಗೆ ಬೆಳೀತಾ ಇರುವಾಗ ಈ ಶಂಕರಾಚಾರ್ಯರಿಗೆ ಲೌಕಿಕ ಪ್ರಪಂಚ ಅಂದ್ರೆ ಸ್ವಲ್ಪನೂ ಇಂಟ್ರೆಸ್ಟ್ ಇರಲ್ಲ. ಅವ್ರಿಗೆ ಯಾವಾಗ್ಲೂ ಆಧ್ಯಾತ್ಮಿಕವಾಗಿ ಬೆಳಿಬೇಕು, ಆಧ್ಯಾತ್ಮಿಕತೆಯಲ್ಲೇ ಒಲವಿರುತ್ತೆ, ಆ ಆಧ್ಯಾತ್ಮಿಕ ಪ್ರಪಂಚನೇ ಅವ್ರಿಗೆ ಇಷ್ಟ ಆಗಿರುತ್ತೆ. ಆದ್ರೆ ತಾಯಿ ಏನೋ ಚಿಕ್ಕ ಹುಡ್ಗ ಅಂತ ಅನ್ಕೊಂಡು ಸುಮ್ನಾಗ್ತಾರೆ, ಬೆಳೀತಾ ಬೆಳೀತಾ ಸರಿ ಆಗ್ಬಹುದು ಅಂತ. ಆದ್ರೆ ನೋಡ್ತಾ ನೋಡ್ತಾ ಅವರು ಆ ಒಲವು ಇನ್ನ ಜಾಸ್ತಿ ಆಗ್ತಾ ಇರುತ್ತೆ ಹೊರತು ಲೌಕಿಕ ಪ್ರಪಂಚದಲ್ಲಿ ಅವ್ರಿಗೆ ಇಂಟ್ರೆಸ್ಟೇ ಇರಲ್ಲ. ತಾಯಿಗೆ ಸ್ವಲ್ಪ ಬೇಜಾರಾಗುತ್ತೆ. ಅದೇ ಟೈಮಲ್ಲಿ ಶಂಕರಾಚಾರ್ಯರು ಬಂದು ತಾಯಿನ ಕೇಳ್ತಾರೆ, ಅಮ್ಮ ನನಗೆ ಈ ಲೌಕಿಕ ಪ್ರಪಂಚದಲ್ಲಿ ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ಲ, ನಾನು ಸನ್ಯಾಸ ದೀಕ್ಷೆಯನ್ನ ತಗೊಳ್ತೀನಿ, ಸನ್ಯಾಸಿ ಆಗ್ತೀನಿ ಅಂತ ಕೇಳ್ತಾರೆ. ತಾಯಿಗೆ ಒಂದೇ ಶಾಕ್ ಆಗಿ ಹೋಗ್ಬಿಡುತ್ತೆ. ಇಷ್ಟ ಆಗಲ್ಲ, ತಾಯಿಗೆ ಒಪ್ಪಿಗೆ ಕೊಡಲ್ಲ, ಬೇಡ ಅಂತ ಹೇಳ್ತಾರೆ. ಹೀಗೆ ಹಲವು ದಿನ ಕಳೀತಾ ಇರುತ್ತೆ. ಒಂದಿನ ಇಬ್ರು ನದಿ ಹತ್ರ ಬಂದಾಗ ಶಂಕರಾಚಾರ್ಯರಿಗೆ ನೀರಲ್ಲಿ ಒಳಗೆ ಆಟ ಆಡಕ್ಕೆ ಹೋಗ್ತಾ ಇರುವಾಗ ಒಂದು ದೊಡ್ಡ ಮೊಸಳೆ ಬಂದ್ಬಿಟ್ಟು ಶಂಕರಾಚಾರ್ಯರ ಕಾಲನ್ನ ಇಟ್ಕೊಂಡ್ಬಿಡುತ್ತೆ. ಏನಂದ್ರು ಅದು ಮೊಸಳೆ ಕಾಲನ್ನ ಬಿಡಲ್ಲ. ಆಗ ಶಂಕರಾಚಾರ್ಯರು ಹೇಳ್ತಾಳೆ, ಅವರಮ್ಮ ಅವನನ್ನ ಬದುಕ್ಸಕ್ಕೆ ಅಂತ ನೀರಲ್ಲಿ ಹೋಗ್ತಾ ಇದ್ರು, ಬರ್ಬೇಡ ನೀನು, ಇದನ್ನ ಮೊಸಳೆ ನನ್ನ ಕಾಲ್ ಬಿಡ್ಬೇಕು ಅಂತಂದ್ರೆ ನಾನು ಸನ್ಯಾಸತ್ವ ತಗೊಳಕ್ಕೆ ನೀನು ಒಪ್ಪಿದ್ರೆ ಮಾತ್ರನೇ ಇದು ಬಿಡೋದು ಅಂತ ಹೇಳ್ತಾರೆ. ಆಗ ಅವಳು ಮಗನನ್ನ ಉಳಿಸ್ಕೊಳಕ್ಕೋಸ್ಕರ ಸರಿ ಹಾಗೆ ಮಾಡು ಅಂತ ಹೇಳ್ತಾಳೆ, ಪರ್ಮಿಷನ್ ಕೊಡ್ತಾಳೆ. ಆ ಮಾತು ತಾಯಿಯ ಬಾಯಿಂದ ಬಂದ ತಕ್ಷಣ ಮೊಸಳೆ ಅವನ ಕಾಲನ್ನ ಬಿಟ್ಟು ಬಿಡುತ್ತೆ. ಅಂದ್ರೆ ಅದು ಒಂದು, ಆ ಮೊಸಳೆ ಸಹ ಒಂದು ಶಾಪಗ್ರಸ್ತ ಮೊಸಳೆ ಆಗಿರುತ್ತೆ. ಈ ಒಂದು ಇದಕ್ಕೋಸ್ಕರನೇ ಅದು ಬಂದು ಆತರ ಶಂಕರಾಚಾರ್ಯರ ಕಾಲನ್ನ ಹಿಡಿಯುತ್ತೆ. ಸೊ ಇದು ಒಂದು. ಅದಾದ್ಮೇಲೆ ಒಪ್ಪಿದ ಮೇಲೆ, ಸನ್ಯಾಸತ್ವ ತಗೊಳಕ್ಕೆ ಒಪ್ಪದ ಮೇಲೆ ಶಂಕರಾಚಾರ್ಯರು ಏನ್ ಮಾಡ್ತಾರೆ, ಮನೆ ಬಿಟ್ಟು ಬರುವಾಗ ಮತ್ತೆ ಹೇಳ್ತಾರೆ, ತಾಯಿನೂ ಹೇಳ್ತಾಳೆ, ಎಲ್ಲೇ ಇದ್ರು ನೀನು, ಎಲ್ಲೇ ಹೋದ್ರು ನನ್ನ ಅಂತ್ಯಕ್ರಿಯೆಯನ್ನ ನಡೆಸೋ ಟೈಮಿಗೆ ಮಾತ್ರ ನೀನು ಬರ್ಲೇಬೇಕು ಮನೆಗೆ ಅಂತ ಹೇಳ್ತಾಳೆ. ಸರಿ ಅದೇ ತರ ಒಪ್ಕೊಂಡು ಶಂಕರಾಚಾರ್ಯರು ಮನೆ ಬಿಟ್ಟು ಹೊರಡ್ತಾರೆ. ಸೊ ಈ ತರ ಹೋದ ಮೇಲೆ ಅವರು ಎಲ್ಲೆಲ್ಲಿ ಹೋಗ್ತಾರೆ, ಎಷ್ಟೋ ಕಡೆ ನಾವ್ ಹೇಳ್ತೀವಲ್ಲ, ದೇಶ ಸುತ್ತು ಕೋಶ ಓದು ಅನ್ನೋ ತರ, ಕೋಶ ಓದಿದ್ ಅಲ್ಲದೆ ಅವರು ದೇಶವನ್ನ ಸುತ್ತುತ್ತಾರೆ. ಯಾಕೆಂದ್ರೆ ಎಷ್ಟೋ ಜ್ಞಾನವನ್ನ ಪಡಿಬೇಕು, ಎಲ್ಲೆಲ್ಲಿ ಏನೇನ್ ನಡೀತಾ ಇದೆ, ಯಾವ ತರ ಇದೆ ದೇಶ ಅಂತ ತಿಳ್ಕೊಳಕ್ಕೆ ಅವ್ರೇನ್ ಮಾಡ್ತಾರೆ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕಾಲ್ನಡಿಗೆಯಲ್ಲಿ ಎಲ್ಲಾ ಕಡೆ ಅವರು ಸುತ್ತುತ್ತಾ ಬರ್ತಾರೆ. ಪುರಿ ಇರ್ಬೋದು, ಕಾಶ್ಮೀರ, ನೇಪಾಳ, ಬನಾರಸ್, ಬದ್ರಿನಾಥ್, ಕೇದಾರ್ನಾಥ್, ದ್ವಾರಕಾ, ಕಂಚಿ, ಈ ತರ ಎಲ್ಲಾ ಕಡೆನೂ ಓಡಾಡ್ತಾ ಅಲ್ಲಿನ ವಾಸ್ತವತೆ ಏನಿದೆ ಅದನ್ನ ತಿಳ್ಕೊಳ್ತಾ ಬರ್ತಾರೆ. ಸೊ ಈ ಟೈಮಲ್ಲಿ ಈ ಕುಲ ಮತಗಳು ಈ ಒಂದು ಜಂಜಾಟದಲ್ಲಿ ಗಲಾಟೆಗಳಲ್ಲಿ ಇರುವಾಗ ಇವರು ಏನನ್ ಹೇಳ್ತಾರೆ, ಏಕತ್ವವನ್ನ, ಅಂದ್ರೆ ಇವರು ಅದ್ವೈತ ಪ್ರತಿಪಾದಿಸ್ತಾ ಇರ್ತಾರೆ. ಅದ್ವೈತ ಅಂತಂದ್ರೆ ಏನು, ದ್ವೈತವಲ್ಲದಿದ್ದು, ಎರಡಲ್ಲದಿದ್ದಿದ್ದು ಅಂದ್ರೆ ಒಂದೇ. ಅಂದ್ರೆ ಏನು, ಜೀವಾತ್ಮ ಪರಮಾತ್ಮ ಎರಡು ಒಂದೇ ಅಂತ ಪ್ರತಿಪಾದಿಸಿದವರು ನಮ್ಮ ಪತ್ರಿಜಿಯವರು ಏನ್ ನಮಗೆ ಹೇಳ್ತಾ ಇದ್ದಾರೆ, ಅದನ್ನೇ ಆಗ ಅವರು ಅದ್ವೈತವನ್ನ ಪ್ರತಿಪಾದಿಸಿದ್ದು ಶಂಕರಾಚಾರ್ಯರು, ಅದನ್ನ ಸ್ಥಾಪಿಸಿದ್ದು ಶಂಕರಾಚಾರ್ಯರು. ಎಷ್ಟೋ ಒಂದು ಈ ಮತಗಳ ಬಗ್ಗೆ ಘರ್ಷಣೆ ನಡೀತಿದ್ದಾಗ ಇವರು ಅನೇಕ ಮತಗಳನ್ನ ಸೇರಿಸಿ ಒಂದು ಮತ ಮಾಡ್ತಾರೆ. ಅದರಲ್ಲೂ ಮತ್ತೆ ಈ ಪೂಜೆ ಭಕ್ತಿ ಯೋಗದಲ್ಲಿ ಆಗೆಲ್ಲ ಎಷ್ಟು ಒಂದು ಪೀಕಲ್ಲಿತ್ತು ಆ ಭಕ್ತಿ ಯೋಗ. ಆಗ ಎಷ್ಟೋ ದೇವರುಗಳು, ಎಷ್ಟೋ ತರ, ಎಷ್ಟೋ ಪೂಜೆಗಳು ನಡೀತಾ ಇತ್ತು. ಆಗ ಇವ್ರೇನ್ ಮಾಡಿದ್ರು,
ಮೇನ್ ಆಗಿ ಒಂದು 6 ದೇವತೆಗಳನ್ನ ಹೇಳ್ಬಿಟ್ಟು ಈ ದೇವತೆಗಳನ್ನ ಪೂಜೆ ಮಾಡಿ ಅಂತ ಹೇಳಿ ಎಲ್ಲಾ ಮತಗಳನ್ನ, ಹಲವಾರು ಮತಗಳನ್ನ ಒಂದುಗೂಡಿಸ್ತಾರೆ. ಅದರಲ್ಲಿ ಅವ್ರು ಹೇಳಿದ್ಯಾರು? ಶಿವಶಕ್ತಿ ಅಂದ್ರೆ ಪಾರ್ವತಿ, ಮತ್ತೆ ಅವರ ಮಕ್ಕಳು ಕುಮಾರ, ಗಣೇಶ, ಸೂರ್ಯ, ಯಾಕೆಂದ್ರೆ ಪರಿಪಾಲನೆ, ನಮ್ಮ ಲೋಕವನ್ನ ಪಾಲನೆ ಮಾಡ್ತಿರುವಂತಹ ಸೂರ್ಯ, ಮತ್ತೆ ಲೋಕ ಪರಿಪಾಲನೆ ಮಾಡ್ತಿರುವಂತಹ ವಿಷ್ಣು. ಈ ವಿಷ್ಣು ಜನನ್ನ ಪೂಜೆ ಮಾಡಬಹುದು ಅಂತ ಹೇಳಿ ಎಲ್ಲರನ್ನು ಒಂದು ಇದರಲ್ಲಿ ತಂದು ಎಲ್ಲರನ್ನ ಒಪ್ಪಿಸ್ತಾರೆ. ಸೊ ಇದಾದ ಮೇಲೆ ಅವರು ಎಷ್ಟು ಚಿಕ್ಕ ವಯಸ್ಸಿನಲ್ಲೇ ಎಷ್ಟೋ ಪುಸ್ತಕಗಳನ್ನ, ಗ್ರಂಥಗಳನ್ನ, ಉಪನಿಷತ್ತುಗಳನ್ನ, ವೇದಗಳನ್ನ ಅಧ್ಯಯನ ಮಾಡಿ ಅನೇಕ ಗ್ರಂಥಗಳನ್ನ ಸಹ ಬರೀತಾರೆ. ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಎಷ್ಟೋ ಗ್ರಂಥಗಳನ್ನ ಬರೀತಾರೆ. ಅದರಲ್ಲಿ ಕೆಲವಾರು ಕೃತಿಗಳು ನೋಡ್ತಾ ಹೋದಾಗ ವಿವೇಕ ಚೂಡಾಮಣಿ, ಶಿವಾನಂದ ಲಹರಿ, ಆನಂದ ಲಹರಿ, ಸೌಂದರ್ಯ ಲಹರಿ, ಆಮೇಲೆ ಆತ್ಮಬೋಧ, ಕನಕದಾರ ಸ್ತೋತ್ರ, ಆಮೇಲೆ ಗಣೇಶ ಪಂಚರತ್ನ, ಅನ್ನಪೂರ್ಣ ಸ್ತೋತ್ರ, ಇವೆಲ್ಲವನ್ನು ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಬರೆದಿದ್ದಾರೆ. ಹಾಗೆ ಈ ಭಜಗೋವಿಂದಂ ಅತಿ ಮುಖ್ಯವಾದದ್ದು. ಭಜಗೋವಿಂದಂ ನೋಡಿದಾಗ ಎಷ್ಟು ಒಂದು ಮನಸ್ಸಿಗೆ ನಾವು ಅರ್ಥ ಮಾಡ್ಕೊಂಡು ಓದಿದಾಗ ಯಾವುದೇ ಒಂದು ಸ್ತೋತ್ರ ಆಗ್ಲಿ, ನಾವು ಸುಮ್ಮನೆ ಓದೋದಕ್ಕೆ ನಾನು ಆ ಸ್ತೋತ್ರದಲ್ಲಿರುವ ಒಳಾರ್ಥವನ್ನ ತಿಳ್ಕೊಂಡು ಓದಿದಾಗ ನಮಗೆ ಅಲ್ಲಿ ಆ ಮನಸ್ಸಿಗೆ ಸಿಗುವ ಆನಂದನೇ ಬೇರೆ. ನಾವು ಪೂಜೆ ಮಾಡೋದಿರ್ಬೋದು ಅಥವಾ ಸ್ತೋತ್ರಗಳ ಪಠಣೆ ಇರ್ಬೋದು, ಅದಕ್ಕೊಂದು ನಿಜವಾದ ಅರ್ಥ ಸಿಗಬೇಕು ಅಂದ್ರೆ ನಾವು ಅದರಲ್ಲಿರುವ ಅರ್ಥಗಳನ್ನ ತಿಳ್ಕೊಬೇಕಾಗುತ್ತೆ. ಹಾಗೆ ಆ ಭಜಗೋವಿಂದ ಓದಿ ನಾವು ಅರ್ಥ ಮಾಡ್ಕೊಂಡಾಗ ಆ ಮನಸ್ಸಿಗೆ ಸಿಗುವಂತಹ ನಮ್ಮ ನೆಮ್ಮದಿ ಅಷ್ಟಿಷ್ಟಲ್ಲ. ಅಂದ್ರೆ ಅಜ್ಞಾನದಲ್ಲಿ ಯಾರು ಕೂಡ್ಕೊಂಡಿರ್ತಾರೋ ಅವರನ್ನ ಅಜ್ಞಾನವೆಂಬ ಬೆಳಕಿನೆಡೆಗೆ ತಗೊಂಡೋಗೋದು ಈ ಭಜಗೋವಿಂದಂ. ಹಾಗೆ ಸೌಂದರ್ಯ ಲಹರಿ, ಶಿವಾನಂದ ಲಹರಿ ಪ್ರತಿಯೊಂದಕ್ಕೂ ಒಂದೊಂದು ಅರ್ಥಗರ್ಭಿತವಾಗಿ ಬರ್ದಿದ್ದಾರೆ. ನಾವು ಓದ್ತಾ ಅರ್ಥ ಮಾಡ್ಕೊಳ್ತಾ ಇರ್ಬೇಕು ಅಷ್ಟೇ. ಸೊ ಹೀಗೆ ನೆಕ್ಸ್ಟ್ ಇನ್ನ ಒಂದು ಅಂತಿಮ ಸತ್ಯ ಅವರು ಹೇಳೋದು ಏನು? ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ನನ್ನಲ್ಲಿರುವುದು ಬ್ರಹ್ಮಾನೇ, ತತ್ವಮಸಿ, ನಿಮ್ಮಲ್ಲಿರುವುದು ಬ್ರಹ್ಮಾನೇ. ಎಲ್ಲರಲ್ಲೂ ಆ ದೇವರು ಅನ್ನೋದು ಇದ್ದಾರೆ. ಮತ್ತೆ ಬ್ರಹ್ಮ ಅಂದ್ರೆ ಯಾರು ಅಂತಂದ್ರೆ, ಬ್ರಹ್ಮ ಅಂದ್ರೆ ನಿರ್ಗುಣಿ, ನಿರಾಕಾರ, ಸ್ವಯಂ ಪ್ರಕಾಶವನ್ನ ಉಳ್ಳವರು, ಎಲ್ಲ ಜ್ಞಾನವನ್ನ ಹೊಂದಿರುವವರು, ಎಲ್ಲ ಜ್ಞಾನವನ್ನ ತನ್ನಲ್ಲಿ ತಾನೇ ಹೊಂದಿರುವವನು ಬ್ರಹ್ಮ ಅಂತಾನು ಹೇಳ್ತಾನೆ. ಮತ್ತೆ ಇನ್ನೊಂದು ಹೇಳೋದೇನು ಅವರು ಮುಖ್ಯವಾಗಿ, ಲೌಕಿಕ ಪ್ರಪಂಚ ಏನಿದೆ ಇದು ಸತ್ಯ ಅಲ್ಲ, ಆಧ್ಯಾತ್ಮಿಕ ಪ್ರಪಂಚ ಏನಿದೆ ಅದೇ ಸತ್ಯ ಅಂತ ಪ್ರತಿಪಾದಿಸ್ತಾ ಇರ್ತಾರೆ. ಅದನ್ನೇ ಅವ್ರು ಹೇಳ್ತಾರೆ ಮಾಯವಾದ ಸಿದ್ಧಾಂತ ಅಂತ ಸಹ ಕರೀತಾರೆ ಈ ಸಿದ್ಧಾಂತವನ್ನ. ಸೊ ಹಾಗಾಗಿ ಅಹಂ ಬ್ರಹ್ಮಾಸ್ಮಿ, ನನ್ನಲ್ಲಿ ಆತ್ಮ ಪರಮಾತ್ಮ ಎರಡೂ ನನ್ನಲ್ಲೇ ಇದೆ, ಮತ್ತೆ ನನ್ನಲ್ಲಿ ಎಲ್ಲ ಒಳ್ಳೆತನಗಳು ಇದೆ, ದೈವಿ ಗುಣಗಳು ಇದೆ. ಅದನ್ನ ನಾವು ಗುರ್ತಿಸ್ಕೋಬೇಕು ಅಷ್ಟೇ. ಅದು ನಮ್ಗೆ ಗುರ್ತಿಸ್ಕೊಳಕ್ಕೆ ಬರ್ತಾ ಇಲ್ಲ. ಆ ದೈವತ್ವವನ್ನ ನಾವ್ ಯಾರು ಗುರ್ತಿಸ್ಕೊಳ್ತಾ ಇಲ್ಲ, ಎಲ್ಲೋ ಹುಡುಕ್ತಾ ಇದೀವಿ. ದೈವ ಅಂದ್ರೆ ಎಲ್ಲೋ ಇದೆ, ಏನೋ ಇದೆ ಅಂತ ಹುಡುಕ್ತಾ ಹೋಗ್ತಾ ಇದೀವಿ. ನಮ್ಮಲ್ಲೇ ಅದು ಆ ಒಳ್ಳೆಯ ಗುಣ ಇದೆ, ಅದನ್ನ ಅಳವಡಿಸ್ಕೋಬೇಕು. ಮತ್ತೆ ಆ ಸಂಶೋಧನಾ ಪ್ರವೃತ್ತಿ, ಪತ್ರಿಜಿಯವ್ರು ಹೇಳ್ತಾರಲ್ಲ, ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು, ಎಲ್ಲಾ ನಮ್ಮಲ್ಲೇ ಇದೆ. ನಾವು ಧ್ಯಾನ ಮಾಡ್ತಾ ಮಾಡ್ತಾ ಈ ಒಂದು ಎಕ್ಸ್ಪೆರಿಮೆಂಟ್ಸ್ ಅನ್ನ ಮಾಡ್ತಾ ತಿಳ್ಕೊಬೇಕು ಅಂತ ಹೇಳ್ತಾರೆ. ಹಾಗೆ ಶಂಕರಾಚಾರ್ಯರು ಹೇಳ್ತಾ ಇದ್ರು, ನಾವೆಲ್ಲ ಆ ಎಕ್ಸ್ಪೆರಿಮೆಂಟ್ ನ ಮಾಡ್ಕೋಬೇಕು, ನಮ್ಮಲ್ಲೇ ಎಲ್ಲ ಇದೆ. ಅವೆಲ್ಲದನ್ನು ನಾವು ಸಂಶೋಧನಾ ಪ್ರವೃತ್ತಿ ಬೆಳೆಸ್ಕೊಂಡು ಸಂಶೋಧನೆಯನ್ನ ಮಾಡ್ಕೊಳ್ತಾ ತಿಳ್ಕೋಬೇಕು ಅಂತ ಹೇಳ್ತಾರೆ. ಇಲ್ಲಿ ಆ ಪತ್ರಿಜಿಯವರು ಆ ಫಿಲಂ ಅಲ್ಲಿ ಒಂದು ಸ್ವಲ್ಪ ಪಾರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ, ಗುರುಗಳಾಗಿ, ಶಂಕರಾಚಾರ್ಯರ ಗುರುಗಳಾಗಿ. ಅಲ್ಲೂ ಅವರು ಹೇಳಿರುವಂತಹ ಕೆಲವೊಂದು ಒಂದು ಲೈನ್ಸ್ ಏನಿದೆ ಅದನ್ನ ಇವತ್ತು ನಿಮ್ ಮುಂದೆ ಇಡಕ್ಕೆ ಇಷ್ಟಪಡ್ತೀನಿ. ಅವ್ರು ಹೇಳ್ತಾರೆ, ಕೈಲಾಸ ಶಿಖರಕ್ಕೆ ಅಂದ್ರೆ ಶಂಕರಾಚಾರ್ಯರು ಬರ್ತಿದ್ದಂಗೆ ಮನೆ ಬಿಟ್ಟು ಶಂಕರಾಚಾರ್ಯರು ಇವರು ಗೋವಿಂದ ಪಾದರು ನರ್ಮದಾ ನದಿ ತಟದಲ್ಲಿ ಇರ್ತಾರೆ, ಅವ್ರನ್ನ ಮೀಟ್ ಮಾಡಕ್ಕೆ ಬರ್ತಾರೆ. ಯಾರು? ಗೋವಿಂದ ಪಾದರು. ಸೊ ಅಲ್ಲಿ ಗುರುಗಳಾಗಿ ಜ್ಞಾನವನ್ನ ಪಡೆಯಕ್ಕೆ ಅವ್ರ ಹತ್ರ ಬಂದಾಗ ಶಂಕರಾಚಾರ್ಯರನ್ನ ನೋಡಿ ಹೇಳ್ತಾರೆ ಅವರು, ಕೈಲಾಸ ಶಿಖರಕ್ಕೆ ಕಾಷಾಯ ಸುತ್ತಿದಂತಿದೆ. ಅಂದ್ರೆ ಅವ್ರ ಕಾಷಾಯ ವಸ್ತ್ರವನ್ನ ಧರಿಸ್ಕೊಂಡು ಬರ್ತಾ ಇರುವಾಗ ಹೇಳ್ತಾರೆ, ಕೈಲಾಸ ಶಿಖರಕ್ಕೆ ಕಾಷಾಯ ಸುತ್ತಿದಂತಿದೆ, ನೀನು ಮುಂದೆ ಪರಮಹಂಸ ಅಂತ ಪ್ರಸಿದ್ಧಿ ಹೊಂದುತ್ತೀಯಾ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಕರ್ತವ್ಯದ ಮೇಲೆ ನೀನು ಧ್ಯಾಸ ಇಟ್ರೆ ಕರ್ಮಯೋಗ ಆಗುತ್ತೆ, ಅದು ಶಾಸ್ತ್ರೀಯ ದೃಪದ ಮೇಲೆ ನೀನು ಧ್ಯಾಸ ಇಟ್ರೆ ವಿಜ್ಞಾನ ಯೋಗ ಆಗುತ್ತೆ. ಅಂದ್ರೆ ಈ ಯೋಗಗಳು ಹೇಗೆ ಆಗುತ್ತೆ ಅಂತ ಅವರು ಇಲ್ಲಿ ಶಂಕರಾಚಾರ್ಯರಿಗೆ ಬೋಧಿಸ್ತಾ ಇದ್ದಾರೆ. ಅಂದ್ರೆ ಶಂಕರಾಚಾರ್ಯರ ಗುರುಗಳು ಶಂಕರಾಚಾರ್ಯರಿಗೆ ಬೋಧಿಸುವಂತಹದ್ದು ಅಲ್ಲಿ ಪತ್ರಿಜಿಯವರು ಆ ಒಂದು ಪಾತ್ರವನ್ನ ಮಾಡುವಾಗ ಹೇಳಿರುವಂತಹದ್ದು, ಪರಮಹಂಸ ಅಂತ ನೀನು
ಫೇಮಸ್ ಆಗ್ತೀಯಾ. ಕರ್ತವ್ಯದ ಮೇಲೆ ಧ್ಯಾಸ ಇಟ್ಟಾಗ ಕರ್ತವ್ಯ ಯೋಗ ಆಗುತ್ತೆ. ಶಾಸ್ತ್ರೀಯ ದೃಕ್ಪಥದ ಮೇಲೆ ನೀನು ಧ್ಯಾಸ ಇಟ್ಟಾಗ ವಿಜ್ಞಾನ ಯೋಗ ಅದೇನೆ. ಆತ್ಮವಿಶ್ವಾಸದ ಮೇಲೆ ನೀನು ಧ್ಯಾಸ ಇಟ್ರೆ ಏನಾಗುತ್ತೆ, ಅದೇನೇನೆ. ಒನ್ ಸೆಕೆಂಡ್ ಮಾಸ್ಟರ್ಸ್. ಆತ್ಮವಿಶ್ವಾಸದ ಮೇಲೆ ನಾವು ಧ್ಯಾಸ ಇಟ್ರೆ ಏನಾಗುತ್ತೆ, ಪ್ರಗತಿ ಯೋಗ ಆಗುತ್ತೆ. ಅಹಿಂಸಾ ಅಹಿಂಸೆಯ ಮೇಲೆ ನಾವು ಧ್ಯಾಸ ಇಟ್ಟಾಗ ಕರುಣಾ ಯೋಗ ಆಗುತ್ತೆ. ಮಾತಿನ ಮೇಲೆ ಧ್ಯಾಸ ಇಟ್ಟಾಗ ಬುದ್ಧಿ ಯೋಗ ಆಗುತ್ತೆ. ಹಾಗೆ ಶ್ವಾಸದ ಕಡೆ ನಾವು ಧ್ಯಾಸ ಇಟ್ಟಾಗ ಧ್ಯಾನವಾಗುತ್ತೆ ಅನ್ನೋದನ್ನ ಅಲ್ಲಿ ಗುರುಗಳಾಗಿ ಶಂಕರಾಚಾರ್ಯರಿಗೆ ಹೇಳ್ತಾರೆ. ಹೀಗೆ ಮತ್ತೆ ಅವರು ನಾವೆಲ್ಲ ಒಂದೇ, ಎಲ್ಲವೂ ಒಂದೇ, ಇಲ್ಲಿ ಯಾವುದು ಎರಡಿಲ್ಲ ಅಂತ ತೋರ್ಸಕ್ಕೆ ಇನ್ನ ಒಂದು ಒಳ್ಳೆ ಎಕ್ಸಾಂಪಲ್ ಅಲ್ಲಿ ಗುರುಗಳು ತೋರ್ಸೋದವ್ರಿಗೆ, ಒಂದು ಹಲವಾರು ಕನ್ನಡಿಗಳಿದ್ದಾಗ ನಮ್ಮ ಮುಖ ಒಂದೇ ಮುಖ, ಆದ್ರೆ ಎಲ್ಲ ಕನ್ನಡಿಯಲ್ಲೂ ನಮ್ಮ ಮುಖ ಕಾಣಿಸ್ತಾ ಇರುತ್ತೆ. ಅಂದ ಮಾತ್ರಕ್ಕೆ ನಾನು ಅದೆಲ್ಲ ಅಲ್ಲ, ನಾನು ಒಂದೇನೆ. ಆದ್ರೆ ಅಲ್ಲಿರೋದೇನು ಕನ್ನಡಿಗಳು ಹಲವಾರಿದೆ ಅಷ್ಟೇ, ಆದ್ರೆ ರೂಪ ಒಂದೇ, ನಾನು ಒಂದೇ ಇರೋದು ಅನ್ನೋ ಒಂದು ಅರ್ಥದಲ್ಲಿ ಅವ್ರೇನ್ ಹೇಳ್ತಾರೆ, ಅದನ್ನ ತೋರಿಸಿ ಅವ್ರು ಹೇಳುದು. ಅದೇ ತರ ಪರಮಾತ್ಮನವನು ಒಬ್ಬನೇನೆ. ಪರಮಾತ್ಮ ಅಂದ್ರೆ ಎಷ್ಟೋ ಜನ ಯಾರ್ಯಾರಲ್ಲ, ಪರಮಾತ್ಮ ಅಂದ್ರೆ ಒಬ್ಬನೇನೆ. ಅದೇ ಅದ್ವೈತ ಸೂತ್ರ. ಆ ಪರಮಾತ್ಮನ ಬಿಂಬ ಏನು, ಇಲ್ಲಿ ಈ ಒಂದು ಸಕಲ ಚರಾಚರ ಈ ಪ್ರಪಂಚ ಏನಿದೆ ಅದೆಲ್ಲನೂ ಈ ಪರಮಾತ್ಮನ ಬಿಂಬ ಅಂತ ಹೇಳ್ತಾರೆ. ಅಷ್ಟೇ, ಎಲ್ಲಾ ತರದ ವಿದ್ಯೆಗಳನ್ನ ಹೇಳ್ಕೊಟ್ಟು ಅವರಿಗೆ ಅವರು ಏನು ಸುಮಾರು 4 ರಿಂದ 6 ವರ್ಷ ವಯಸ್ಸಿದ್ದಾಗ್ಲೇ ಅನೇಕ ವಿದ್ಯೆಗಳನ್ನ ಕಲ್ತ್ಕೊಂಡ್ಬಿಡ್ತಾರೆ. ಅದ್ವೈತ ಸಿದ್ಧಾಂತವನ್ನ ತಿಳ್ಕೊಂತಾರೆ. ಹಾಗೆ ಎಷ್ಟೋ ಉಪನಿಷತ್ತುಗಳನ್ನ ಕಲಿತಾರೆ. ಎಲ್ಲವನ್ನ ತಿಳ್ಕೊಂಡ ಮೇಲೆ ಗುರುಗಳವರಿಗೆ ಹೇಳ್ತಾರೆ, ನೀನೀಗ ಈ ಒಂದು ಏನು ತಿಳ್ಕೊಂಡಿದ್ಯಾ ಆಧ್ಯಾತ್ಮಿಕತೆಯಲ್ಲಿ ವಿಷಯಗಳನ್ನ, ಇದನ್ನ ನೀನು ಇಡೀ ನಮ್ಮ ಭರತಖಂಡದಲ್ಲಿ ಎಲ್ಲ ಕಡೆನೂ ಇದನ್ನ ನೀನು ಸಾರ್ಕೊಂಡು ಬರ್ಬೇಕು. ನೀನು ತಿಳ್ಕೊಂಡಿರುವ ಜ್ಞಾನವನ್ನ ಈಗ ಅಲ್ಲಿ ಕಾಶಿಯಲ್ಲಿ ಸರ್ವಮತ ಸಮ್ಮೇಳನ ನಡೀತಾ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ನೀನೇನು ತಿಳ್ಕೊಂಡಿದ್ಯಾ ಅದನ್ನ ಅಲ್ಲಿ ಪ್ರತಿಪಾದಿಸು ಅಂತ ಹೇಳ್ಬಿಟ್ಟು ಗುರುಗಳವರಿಗೆ ಶಂಕರಾಚಾರ್ಯರಿಗೆ ಹೇಳಿ ಕಳಿಸ್ತಾರೆ. ತುಂಬಾ ಚಿಕ್ಕ ವಯಸ್ಸು ಆದ್ರೂ ಶಂಕರಾಚಾರ್ಯರು ಅಲ್ಲಿಗೆ ಬರ್ತಾರೆ. ಆ ಒಂದು ಕಾಶಿ ಇದಕ್ಕೆ ಬಂದು ಅಲ್ಲಿ ನಡೀತಿರುವ ಆ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಅಲ್ಲಿ ಸಹ ಅವರು ಎಲ್ಲರನ್ನ ಒಪ್ಪಿಸ್ತಾರೆ, ಮೆಚ್ಚಿಸ್ತಾರೆ. ಅವರ ಒಂದು ಮಾತುಗಳಿಂದ ಎಲ್ಲರನ್ನ ಮೆಚ್ಚಿಸ್ತಾರೆ ಅವರು. ಮತ್ತೆ ಇಲ್ಲಿ ಇನ್ನ ಒಂದು ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಾನೇ ಗ್ರೇಟ್ ಅಂತ. ಎಲ್ರು ಏನ್ ಅನ್ಕೊಂತೀವಿ, ನನಗೆ ಎಲ್ಲ ಗೊತ್ತು, ನಾನೇ ಗ್ರೇಟ್, ಇದನ್ನೆಲ್ಲ ಎಲ್ಲರ ಮನ್ಸಲ್ಲೂ ಆತರ ಇರುತ್ತೆ. ಆದ್ರೆ ಅವ್ರು ಹೇಳ್ತಾರೆ, ಇದು ತಪ್ಪು. ಯಾರು ನಾನೇ ಎಲ್ಲಾ ಗೊತ್ತು, ನನಗೆ ಎಲ್ಲಾ ಗೊತ್ತು ಅನ್ನೋದು ಬೇಡ. ಇಲ್ಲಿ ಒಂದು ಪರಮ ಸತ್ಯನ ನಾವು ತಿಳ್ಕೋಬೇಕು. ಇಷ್ಟೇ ಬರೀ ಕೇವಲ 32 ವರ್ಷ ಇದ್ದು ಎಷ್ಟೋ ತಿಳ್ಕೊಂಡು ಅವರು ಹೇಳ್ತಾ ಇರೋದು. ಫೈನಲ್ ಮೆಸೇಜ್ ಏನ್ ಕೊಡ್ತಾ ಇದ್ದಾರೆ ಅಂತಂದ್ರೆ, ಒಬ್ಬ ಯಾರು ಈ ಮನುಷ್ಯ ಜನ್ಮ ತಗೊಂಡಿರ್ತಾನೆ, ಅವರು ಎಲ್ಲಿ ಅನಾಚಾರ ನಡೀತಾ ಇರುತ್ತೆ, ಎಲ್ಲಿ ಅತ್ಯಾಚಾರ ನಡೀತಿರುತ್ತೆ, ಎಲ್ಲಿ ಅಮಾನುಷಗಳು ನಡೀತಾ ಇರುತ್ತೆ, ಅವನ್ನೆಲ್ಲ ನಿಲ್ಲಿಸೋದು, ಹೋರಾಡೋದು ನಮ್ಮ ಕರ್ತವ್ಯ ಅಂತ ಹೇಳ್ತಾರೆ. ಅಲ್ಲಿ ಅಂದ್ರೆ ಏನಾಗುತ್ತೆ, ಅದೆಲ್ಲ ಮಾಡಿದಾಗ ಏನಾಗುತ್ತೆ, ಏನ್ ಕಳ್ಕೊಂತೀವಿ ನಾವು ಇದೆಲ್ಲ ಮಾಡೋದ್ರಿಂದ ಅಂದಾಗ ಅವ್ರು ಹೇಳ್ತಾರೆ, ಇಷ್ಟೆಲ್ಲ ಮಾಡೋದ್ರಿಂದ ನಮ್ಮ ಅಜ್ಞಾನವನ್ನ ನಾವು ಕಳ್ಕೊಳ್ತೀವಿ. ಹಾಗಾಗಿ ಸತ್ಯದ ಮಾರ್ಗದಲ್ಲಿರ್ಬೇಕು, ಸತ್ಯದ ಜೊತೆ ಇರ್ಬೇಕು ಅಂತ ಹೇಳ್ತಾರೆ. ಮತ್ತೆ ಅವರು ಯುವಕರಿಗೆ ಸಾಕಷ್ಟು ಪ್ರಾಶಸ್ತ್ಯವನ್ನ ಕೊಡ್ತಾ ಇದ್ರು. ಸ್ವಾಮಿ ವಿವೇಕಾನಂದರು ಅಷ್ಟೇ, ಮತ್ತೆ ಇವರು ಶಂಕರಾಚಾರ್ಯರು ಅಷ್ಟೇ, ಯುವಕರಿಗೆ ಸಾಕಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ರು. ಯುವಕರಂದ್ರೇನೆ ಅವ್ರೇನ್ ಹೇಳ್ತಾ ಇದ್ರು, ಶಕ್ತಿ ಕ್ಷೇತ್ರಗಳು ಅಂತ ಹೇಳ್ತಾ ಇದ್ರು ಯುವಕರನ್ನ. ಅವರಲ್ಲಿ ಚೈತನ್ಯ ಹಾಗೆ ಪ್ರವಾಹವಾಗಿ ಉಕ್ಕುತ್ತಾ ಇರುತ್ತೆ. ಹಾಗೆ ಪ್ರೇಮನು ಸಹ ಅವರಲ್ಲಿ ಅಷ್ಟು ಉಕ್ಕುತ್ತಾ ಇರುತ್ತೆ. ಅಂದ್ರೆ ಅವ್ರು ಹೇಳೋದೇನು, ಈ ಪ್ರೀತಿ ಪ್ರೇಮದಿಂದ ನಾವು ಏನಾದ್ರೂ ಸಾಧಿಸಬಹುದು. ಆ ಪ್ರೀತಿ ಪ್ರೇಮ ಅಷ್ಟೊಂದು ಇರಬೇಕು ಅಂದಾಗ ಈ ಯುವ ಪೀಳಿಗೆಯಲ್ಲಿ ಅದು ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರು ಈ ಒಂದು ಪ್ರೀತಿ ಪ್ರೇಮ ಇವೆಲ್ಲವನ್ನ ಇಟ್ಕೊಂಡಿರ್ತಾರೆ, ಅವರು ಎಲ್ಲವನ್ನು ಸಾಧಿಸಕ್ಕೆ ಸಾಧ್ಯ. ಇಡೀ ಒಂದು ಎಲ್ಲ ಧರ್ಮಗಳನ್ನ ನಾವು ಏನ್ ಹೇಳ್ತೀವಿ, ಇಡೀ ಈ ಒಂದು ಸನಾತನ ಧರ್ಮ ಅಂತ ನಾವೇನ್ ಹೇಳ್ತೀವಿ, ಆ ಸನಾತನ ಧರ್ಮವನ್ನ ಎತ್ತಿಡಬೇಕು. ಅಥವಾ ಅನೇಕ ಧರ್ಮಗಳು ಇದ್ರೂ ಸಹ ನಾವು ಎಲ್ಲ ಮತಗಳನ್ನ ಒಂದೇ ಮಾಡಿ ನೋಡಕ್ಕೆ ಸಾಧ್ಯ ಆಗುತ್ತೆ. ಈ ಜಾತಿ ಮತ ಎಷ್ಟೆಲ್ಲ
ಹೇಳ್ತೀವಿ. ಆದ್ರೆ ಯಾವಾಗ ಈ ಪ್ರೀತಿ ಪ್ರೇಮ ಅನ್ನೋದು ನಮ್ಮಲ್ಲಿರುತ್ತೋ, ಬರೀ ನಮ್ಮನ್ನ ಮಾತ್ರ ಪ್ರೀತಿಸ್ಕೊಳ್ಳೋದಲ್ಲ, ಬರೀ ನಾನೇ ದೇವ್ರು ಅಂತ ಅಲ್ಲ, ಬೇರೆಯವರನ್ನ ನಾವು ಪ್ರೀತಿಸೋದು ಕಲಿಬೇಕು. ನನ್ನಲ್ಲಿ ಏನಿದೆಯೋ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ, ನನ್ನಲ್ಲಿ ದೇವರಿದ್ದಾನೆ, ನಿಮ್ಮೆಲ್ಲರಲ್ಲೂ ದೇವರಿದ್ದಾರೆ ಅಂತ ನಾವು ನೋಡಿದಾಗ ಆ ಒಂದು ಮನೋಭಾವ, ಆ ಒಂದು ನಡ್ಕೊಳ್ಳೋ ರೀತಿ ಇರಬಹುದು, ಎಲ್ಲನೂ ಚೇಂಜ್ ಆಗ್ತಾ ಬರುತ್ತೆ ಅಂತ ಹೇಳ್ತಾರೆ. ಸೊ ಅವಾಗ ಎಲ್ಲೂ ದ್ವೇಷ ಅನ್ನೋದೇ ಇರಲ್ಲ, ಯಾರ ಮೇಲೆ ಯಾರಿಗೂ ದ್ವೇಷ. ಯಾಕೆಂದ್ರೆ ನಾನು ಅದೇ ನೀವು ಅದೇ ಅಂತಂದಾಗ ಅಲ್ಲಿ ದ್ವೇಷ ಹುಟ್ಟೋಕೆ ಸಾಧ್ಯ ಇಲ್ಲ. ಯಾವ ತರ ಒಂದು ಆ ಕ್ರೋಧ, ಸಿಟ್ಟು ಇವೆಲ್ಲವನ್ನ ಸಾಧಿಸುವಂತಹ ಆ ಒಂದು ಪರಿಸ್ಥಿತಿನೇ ಬರಲ್ಲ. ಎಷ್ಟು ನಾವು ನೋಡ್ತಾ ಇರ್ತೀವಿ, ಯುದ್ಧಗಳಾಗ್ತಾ ಇರುತ್ತೆ, ಫೈಟ್ಗಳಾಗ್ತಾ ಇರ್ತಾರೆ, ಜಗಳಗಳಾಗ್ತಾ ಇರುತ್ತೆ, ಇವ್ಯಾವುದನ್ನು ಆಗಲ್ಲ ಯಾವಾಗ ಆ ಪ್ರೇಮ ತತ್ವ ನಮ್ಮಲ್ಲಿದ್ದಾಗ. ಎಲ್ರೂ ಒಂದೇ ಅಂತ ನೋಡಿದಾಗ ಏನಾಗುತ್ತೆ, ಎಲ್ಲ ಕಡೆನೂ ಬರೀ ಶಾಂತಿಯಿಂದ ಕೂಡಿರುತ್ತೆ. ಆ ಶಾಂತಿ ಮಂತ್ರ ಎಲ್ಲ ಕಡೆನೂ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಆ ಶಂಕರಾಚಾರ್ಯರ ಬಗ್ಗೆ ಭಕ್ತಾದಿಗಳು ಏನ್ ಹೇಳ್ತಾರೆ ಅಂದ್ರೆ, ಅಷ್ಟವರ್ಷೆ ಚತುರ್ವೇದಿ ಅಂದ್ರೆ ಸುಮಾರು 8 ವರ್ಷ ಇದ್ದಾಗ್ಲೇನೆ, ಅಂದ್ರೆ ಅಷ್ಟವರ್ಷೆ ಚತುರ್ವೇದಿ 8 ವರ್ಷ ಇದ್ದಾಗ್ಲೇನೆ 4 ವೇದಗಳನ್ನ ಕಲ್ತಿರ್ತಾರೆ. ದ್ವಾದಶೆ ಸರ್ವಶಾಸ್ತ್ರವೇತ್ 12 ವರ್ಷಕ್ಕೆ ಕಾಲಿಟ್ಟಾಗ ಎಲ್ಲ ಶಾಸ್ತ್ರಗಳನ್ನೂ ಕಲ್ತಿರ್ತಾರೆ. ಷೋಡಶೆ ಕೃತವಾನ್ ಭಾಷ್ಯಂ ಅಂದ್ರೆ ಇವರ 16ನೇ ವರ್ಷದಲ್ಲಿ ಎಷ್ಟೋ ಭಾಷ್ಯಗಳನ್ನ ಅವರು ಬರೆದಿರ್ತಾರೆ. ಆಮೇಲೆ ಆ ದ್ವಾತ್ರಿಂಶೆ ದ್ವಾತ್ರಿಂಶೆ ಮುನಿರ ಅಭ್ಯಗಾತ್ ಅಂತ ಹೇಳ್ತಾರೆ. ಅಂದ್ರೆ 32ನೇ ವರ್ಷದಲ್ಲಿ ಅವರು ಅಭ್ಯಗತವಾಗ್ತಾರೆ, ಅಂದ್ರೆ ಅವರು ಹೊರಟು ಹೋಗ್ತಾರೆ, ಈ ಒಂದು ಭೂಲೋಕವನ್ನ ಬಿಟ್ಟು ಹೊರಟು ಹೋಗ್ತಾರೆ ಅಂತ ಹೇಳ್ತಾರೆ. ಇಲ್ಲಿ 16 ವರ್ಷ ವಯಸ್ಸು ಅಷ್ಟೇ ಇರುತ್ತೆ ನಿನ್ನ ಮಗಂಗೆ ಅಂತ ಶಿವ ಹೇಳಿರ್ತಾನೆ, ಆದ್ರೆ 32ನೇ ವರ್ಷದವರೆಗೂ ಇರ್ತಾರೆ. ಅದ್ ಹೇಗೆ, ಯಾಕೆ ಅನ್ನೋದನ್ನ ಮುಂದೆ ನೋಡೋಣ. ಸೊ ಇಲ್ಲಿ ಅದು ಇನ್ನೊಂದು ಸತ್ಯ ಇಲ್ಲಿ ಅದ್ವೈತ ಅಂತ ಬಂದ ತಕ್ಷಣ ಅದ್ವೈತದ ಮಂತ್ರ ಯಾವುದು ಅಂತಂದ್ರೆ, ಇಲ್ಲಿ ಬ್ರಹ್ಮ ಸತ್ಯಂ ಜಗತ್ ಮಿಥ್ಯಂ ಜೀವೋ ಬ್ರಹ್ಮ ಏವ ನಪರ, ಇದು ಅದ್ವೈತದ ಘೋಷವಾಕ್ಯ ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ದೇವರಿಗೆ ನಾವು ನಮಸ್ಕಾರ ಮಾಡಿದ್ರು ಅದು ಸೇರೋದು ಸರ್ವಶಕ್ತನಾದ ಒಬ್ಬನೇ ಭಗವಂತ, ಆ ಭಗವಂತನಿಗೆ ಸೇರುತ್ತೆ ಅಂತಾರೆ. ಅಂದ್ರೆ ಬ್ರಹ್ಮ ಮಾತ್ರ ಸತ್ಯ, ಬೇರೆ ಎಲ್ಲ ಮಿಥ್ಯ ಅಂತ ಇದು ಅದ್ವೈತದ ಒಂದು ಸಿದ್ಧಾಂತ ಅಂತ ಅವರು ಹೇಳ್ತಾ ಇರ್ತಾರೆ. ಇಲ್ಲಿ ಮತ್ತೆ ಅವ್ರು ಇನ್ನ ಒಂದು ಏನ್ ಹೇಳ್ತಾರೆ, ಇಲ್ಲಿ ಜ್ಞಾನ ಯೋಗದಿಂದ ಮೋಕ್ಷವನ್ನ ಪಡಿಬಹುದು ಅಂತ ಹೇಳ್ತಾರೆ. ಇವರ ಸಿದ್ಧಾಂತದ ಪ್ರಕಾರ ಜ್ಞಾನ ಯೋಗದಿಂದ ಮಾತ್ರ ನಾವು ಮೋಕ್ಷವನ್ನ ಪಡಿಬಹುದು ಅಂತ ಹೇಳ್ತಾರೆ. ಹಾಗೆ ಈ ಒಂದು ಅದ್ವೈತ ಸಿದ್ಧಾಂತವನ್ನ, ಈ ಒಂದು ಅಂದ್ರೆ ಎಲ್ಲ ಎರಡು ಅನ್ನೋದು ಯಾವುದೂ ಇಲ್ಲ, ಎಲ್ಲ ಒಂದೇ ಅಂತ ಪ್ರತಿಪಾದಿಸ್ತಾ ಇಡೀ ಭರತಖಂಡವನ್ನ ಓಡಾಡ್ತಾ ಇವರು ನಾಲ್ಕು ಆ ಒಂದು ಶಕ್ತಿ ಪೀಠಗಳನ್ನ ಸ್ಥಾಪಿಸ್ತಾರೆ. ಅದು ಎಲ್ಲೆಲ್ಲಿ ಯಾವ್ಯಾವ್ದನ್ನ ಅಂದ್ರೆ ಒಂದು ಮಠಗಳನ್ನ 4 ಪೀಠಗಳನ್ನ ಸ್ಥಾಪಿಸ್ತಾರೆ. ಅಂದ್ರೆ 4 ದಿಕ್ಕಿನಲ್ಲಿ, ಭಾರತದಲ್ಲಿ 4 ದಿಕ್ಕಿನಲ್ಲೂ ಸಹ ಈ 4 ಪೀಠಗಳನ್ನ ಸ್ಥಾಪಿಸ್ತಾರೆ. ದಕ್ಷಿಣದಲ್ಲಿ ಶೃಂಗೇರಿ ಶಾರದಾ ಮಠ ಅಂದ್ರೆ ಅಲ್ಲಿ ಕಂಚಿ ಪೀಠ, ಅದನ್ನ ಸ್ಥಾಪಿಸ್ತಾರೆ. ಹಾಗೆ ಪೂರ್ವದಲ್ಲಿ ಪುರಿ, ಅಲ್ಲಿ ಗೋವರ್ಧನ ಪೀಠವನ್ನ ಸ್ಥಾಪಿಸ್ತಾರೆ. ಉತ್ತರದಲ್ಲಿ ಬದರಿಯಲ್ಲಿ ಜ್ಯೋತಿರ್ಪೀಠವನ್ನ ಸ್ಥಾಪಿಸ್ತಾರೆ. ಪಶ್ಚಿಮದಲ್ಲಿ ದ್ವಾರಕದಲ್ಲಿ ಕಾಳಿಕಾ ಪೀಠವನ್ನ ಸ್ಥಾಪಿಸ್ತಾರೆ. ಈ 4 ಪೀಠಗಳನ್ನ ಸ್ಥಾಪಿಸಿ 4 ದಿಕ್ಕಲ್ಲಿನೂ ಈ ಆಧ್ಯಾತ್ಮಿಕ ಶಕ್ತಿ ಏನಿದೆ ಅದನ್ನ ಎಲ್ಲ ಕಡೆ ಬೆಳೆಸಕ್ಕೆ ಈ 4 ಪೀಠಗಳನ್ನ ಸ್ಥಾಪಿಸಿ ಆ 4 ಪೀಠಗಳಿಗೆ ಒಬ್ಬೊಬ್ರು ಅಧಿಪತಿಗಳನ್ನ ಮಾಡ್ತಾರೆ. ಆ ಅಧಿಪತಿಗಳು ಅವರ ಪ್ರಿಯ ಶಿಷ್ಯಂದಿರು ಯಾರು, ಪದ್ಮಪಾದ, ತೋಟಾಕಾಚಾರ್ಯ, ಸುರೇಶ್ವರಾಚಾರ್ಯ, ಹಸ್ತಾಮಲಕ, ಈ 4 ಜನರನ್ನ ಒಂದೊಂದು ಪೀಠಕ್ಕೆ ಅಧಿಪತಿಯಾಗಿ ಮಾಡ್ತಾರೆ. ಇವರನ್ನ ಫಾಲೋ ಮಾಡಿರೋ ಶಂಕರಾಚಾರ್ಯರ ಈ ಸಿದ್ಧಾಂತಗಳನ್ನ ಫಾಲೋ ಮಾಡಿರೋ ಎಷ್ಟೋ ಜನಗಳನ್ನ ನೋಡ್ಬೋದು, ಎಷ್ಟೋ ಗುರುಗಳನ್ನ ನಾವು ನೋಡಬಹುದು. ಅದರಲ್ಲಿ ಈ ಚಿನ್ಮಯ ಮಿಷನ್ ಇರ್ಬೋದು, ರಮಣ ಮಹರ್ಷಿಗಳಿರ್ಬೋದು, ರಾಮಕೃಷ್ಣ ಪರಮಹಂಸರ್ ಇರ್ಬೋದು, ವಿವೇಕಾನಂದ್ರ ಇರ್ಬೋದು, ಇವರೆಲ್ಲ ಶಂಕರಾಚಾರ್ಯರ ಅವ್ರನ್ನ ಫಾಲೋ ಮಾಡ್ತಾನೆ ಬರ್ತಾ ಇದ್ರು. ಸೊ ಇಲ್ಲಿ ಇಷ್ಟೆಲ್ಲ ನೋಡುವಾಗ ನೆಕ್ಸ್ಟ್ ಏನೇನು, ಈಗ ನಾನು ಆಗ್ಲೇ ಹೇಳಿದೆ 16 ವರ್ಷದಿಂದ 32 ವರ್ಷ ಹೇಗಾಯ್ತು ಇವರಿಗೆ ಅಂತ ನೋಡೋಣ. ಮತ್ತೆ ನೆಕ್ಸ್ಟ್ ಇವರು ಏನೇನೆಲ್ಲ ಇವರ ಒಂದು ಜೀವನದಲ್ಲಿ ಕೆಲವೊಂದು ಹೈಲೈಟ್ಸ್ ಸಾಕಷ್ಟು ಇದೆ ಹೇಳ್ತಾ ಹೋದ್ರೆ ಈ ಸಮಯದಲ್ಲಿ ನಮ್ಗೆ ಇಷ್ಟು
ಈ ಒಂದು ಏನು 40 ನಿಮಿಷ ಇದೆಯೋ ಇದಿಷ್ಟರಲ್ಲಿ ನಾವು ಶಂಕರಾಚಾರ್ಯರ ಬಗ್ಗೆ ಹೇಳೋದು ತುಂಬಾನೇ ಕಷ್ಟ. ಆದ್ರೂ ಕೆಲವೊಂದು ಹೈಲೈಟ್ಸ್ ಅವ್ರು ಮಾಡಿರುವಂತಹ ಒಂದು ಇದನ್ನ ನೋಡ್ತಾ ಹೋಗೋಣ. ಇಲ್ಲಿ ಇವರು ವಿದ್ಯಾಭ್ಯಾಸ, ತಾಯಿ ಒಬ್ಳೆ ಆಗಿರೋದ್ರಿಂದ ತಂದೆ ಹೋದ ತಕ್ಷಣ ಅವಳ ವಿದ್ಯಾಭ್ಯಾಸಕ್ಕೆ ಗುರುಕುಲಕ್ಕೆ ಹಾಕ್ಬಿಟ್ಟಿರ್ತಾರೆ ಶಂಕರಾಚಾರ್ಯರನ್ನ. ಅಲ್ಲಿ ನಿಮ್ಗೆಲ್ಲಾ ಗೊತ್ತಿದೆ, ಗುರುಕುಲಕ್ಕೆ ಹೋದಾಗ ಭಿಕ್ಷಾಟನೆ ಅನ್ನೋದು ಮಾಡ್ಲೇಬೇಕು. ಆ ಭಿಕ್ಷಾಟನೆ ಮಾಡುವಾಗ ಎಲ್ಲರ ಮನೆಯಲ್ಲೂ ಈ ತರ ಭಿಕ್ಷೆ ಕೇಳ್ತಾ ಹೋಗುವಾಗ ಒಂದು ಮನೆಗೆ ಹೋಗಿ ಭಿಕ್ಷಾಟನೆ ಕೇಳಿದಾಗ ಅಲ್ಲಿ ತುಂಬಾ ಒಬ್ಳು ಲೇಡಿ ಇರ್ತಾಳೆ, ಸ್ತ್ರೀ, ಆ ತುಂಬಾ ಬಡವರು, ಅವಳ ಹತ್ರ ಏನೂ ಇರಲ್ಲ ಭಿಕ್ಷಾಟನೆ ಕೊಡಕ್ಕೆ. ಆದ್ರೆ ಅವನು ಬಂದು ಭಿಕ್ಷಾಂದೇಹಿ ಅಂತ ಕೇಳಿದ ತಕ್ಷಣ ಅವನ ಮುಖದಲ್ಲಿರೋ ಆ ತೇಜಸ್ಸುನ, ಆ ಕಳೆ ನೋಡಿದ ತಕ್ಷಣ ಏನು ಕೊಡದೆ ಕಳ್ಸಕ್ಕೆ ಅವಳಿಗೆ ಮನ್ಸಾಗಲ್ಲ. ಏನಪ್ಪಾ ಮಾಡ್ಲಿ, ಏನಿದೆ ನನ್ನ ಹತ್ರ ಅಂತ ಹೇಳ್ಬಿಟ್ಟು ನೋಡಿ ಹುಡುಕ್ಬಿಟ್ಟು ಒಂದು ನಲ್ಲಿಕಾಯಿ, ಬೆಟ್ಟದ ನಲ್ಲಿಕಾಯಿನ ತಂದು ಅವನ ಜೋಳಿಗೆಗೆ ಹಾಕ್ತಾಳೆ. ಸ್ವಾಮಿ, ನನ್ನ ಹತ್ರ ಇದು ಬಿಟ್ರೆ ಇನ್ನ ಏನು ಇಲ್ಲ ಕೊಡಕ್ಕೆ, ಹಾಗಾಗಿ ಇದನ್ನೇ ನಿನಗೆ ಕೊಡ್ತಾ ಇದ್ದೀನಿ, ಸ್ವೀಕರಿಸು ಅಂತ ಹೇಳ್ಬಿಟ್ಟು ಅದನ್ನ ಆ ಜೋಳಿಗೆಗೆ ಹಾಕ್ತಾಳೆ. ಅವಳ ಭಕ್ತಿನ ಮೆಚ್ಚಿ ಅಷ್ಟು ಭಕ್ತಿ ಪೂರ್ವಕವಾಗಿ ತಂದು ಹಾಕ್ದಾಗ ಶಂಕರಾಚಾರ್ಯರು ಅಷ್ಟು ಚಿಕ್ಕವ್ರು, ಇನ್ನ ಅವಾಗ 8 ವರ್ಷ ಅಷ್ಟೇನೆ ಅವರಿಗೆ, ಆ ಭಕ್ತಿಯನ್ನ ಮೆಚ್ಚಿ ಅವ್ರಿಗೋಸ್ಕರ ಅವ್ರ ಏನ್ ಮಾಡ್ತಾರೆ, ಈ ಒಂದು ಕನಕದಾರ ಸ್ತೋತ್ರವನ್ನ ಆಗ ಇದ್ದಕ್ಕಿದ್ದಂಗೆ ಅಲ್ಲಿ ರಚಿಸಿ, ಆ ಸ್ಪಾಟ್ ಅಲ್ಲಿ ಅವರು ಕನಕದಾರ ಸ್ತೋತ್ರವನ್ನ ರಚಿಸಿ ಅದನ್ನ ಹಾಡಿದಾಗ ಸ್ವಯಂ ಆ ಲಕ್ಷ್ಮೀನೇ ಪ್ರತ್ಯಕ್ಷಳಾಗಿ ಅಲ್ಲಿ ಬಂಗಾರದ ಮಳೆಯನ್ನ ಸುರಿಸ್ತಾಳೆ. ಇದ್ ನಾವೆಲ್ಲರಿಗೂ ಗೊತ್ತಿರೋದೆ, ಕನಕದಾರ ಸ್ತೋತ್ರ ಅಂದ್ರೆ ಕನಕದಾರ, ಬಂಗಾರದ ಮಳೆಯನ್ನೇನೆ ಸುರಿಸ್ತಾರೆ ಆ ಒಂದು ತಾಯಿಗೋಸ್ಕರ. ಅಂದ್ರೆ ಅವಳು ಅಷ್ಟು ಭಕ್ತಿಯಿಂದ ಆ ಒಂದು ಬೆಟ್ಟದ ನಲ್ಲಿಕಾಯಿ ಕೊಟ್ಟಿದ್ದಕ್ಕೆ ಅವಳಿಗೆ ಇಷ್ಟೆಲ್ಲ ಶಂಕರಾಚಾರ್ಯರು ಮಾಡ್ತಾರೆ. ಅಲ್ಲಿಂದ ಅವಳ ದಾರಿದ್ರ್ಯ ತೀರ್ ಹೋಗುತ್ತೆ. ಅದಾದ್ಮೇಲೆ ಮತ್ತೆ ತಾಯಿ ತುಂಬಾ ಕಷ್ಟ ಪಡ್ತಾ ಇರ್ತಾಳೆ. ಒಂದಷ್ಟು ದೂರ ಹೋಗಿ ನದಿ ಹತ್ರ ಹೋಗಿ ಸ್ನಾನ ಮಾಡ್ಬೇಕು, ಕೆಲ್ಸಗಳನ್ನ ಮಾಡ್ಕೊಂಡ್ ಬರ್ಬೇಕು ಅಂತ ಅವಳ ಅನಾರೋಗ್ಯ ಇದ್ರೂ ಕಷ್ಟ ಪಟ್ಕೊಂಡು ಅಷ್ಟು ದೂರ ಹೋಗಿ ಮಾಡೋದನ್ನ ಅವನ ಕೈಯಲ್ಲಿ ನೋಡಕ್ ಆಗದೆ ಅವನೇನ್ ಮಾಡ್ತಾನೆ, ಆ ನದಿಯನ್ನೇ ತನ್ನ ಮನೆ ಪಕ್ಕದಲ್ಲಿ ಹರಿಸೋ ತರ ಮಾಡ್ತಾರೆ ಶಂಕರಾಚಾರ್ಯರು. ಇದೆಲ್ಲ ಅವರು ಚಿಕ್ಕವರಿದ್ದಾಗ್ಲೇ ಮಾಡುವಂತಹ ಲೀಲೆಗಳು. ಅಷ್ಟು ಶಕ್ತಿ ಇತ್ತು ಅವರಿಗೆ. ತಾಯಿಗೋಸ್ಕರ ಆ ಒಂದು ನದಿಯನ್ನೇ ಅವರ ಮನೆ ಪಕ್ಕದಲ್ಲಿ ಹರಿಸಿರ್ತಾರೆ ಅವರು. ನೆಕ್ಸ್ಟ್ ಅದು ಆಗ್ಲೇ ಹೇಳ್ದಂಗೆ, ಅದು ಸನ್ಯಾಸತ್ವ ತಗೊಳ್ತೀನಿ ಅಂತ ಹೇಳಿದಾಗ ತಾಯಿ ಬೇಡ ಅಂತಾರೆ. ಆ ಮೊಸಳೆ ಬಂದು ಕಾಲಿಟ್ಕೊಂಡಾಗ ಅವರ ಶಕ್ತಿಯಿಂದ ಅವ್ರು ಹೇಳ್ತಾರೆ, ಇಲ್ಲ ಅಮ್ಮ, ನೀನು ಸನ್ಯಾಸತ್ವ ತಗೊಳಕ್ಕೆ ಒಪ್ಪುದ್ರೇನೇನೆ ಈ ಮೊಸಳೆ ನನ್ನನ್ನ ಬಿಡೋದು ಅಂತ ಹೇಳಿ ಅದು ಒಂದು ಸನ್ನಿವೇಶ. ಆ ಮೊಸಳೆಯ ಶಾಪಗ್ರಸ್ತ ಮೊಸಳೆ ಶಾಪನೂ ಬಿಡುಗಡೆ ಆಗುತ್ತೆ ಅಲ್ಲಿ. ಇದು ಒಂದು ಸನ್ಯಾಸತ್ವ ತಗೊಳಕ್ಕೂ ಒಂದು ಅಲ್ಲಿ ಮಾರ್ಗ ಆಗುತ್ತೆ ಅದು. ನೆಕ್ಸ್ಟ್ ಇವರು ಎಷ್ಟೋ ಕಡೆ ಎಲ್ಲ ಕಡೆ ಪ್ರಚಾರ ಮಾಡ್ತಾ ವಿದ್ಯೆಗಳನ್ನ ಹೇಳ್ಕೊಡ್ತಾ ಅವರ ತತ್ವಗಳನ್ನ ಬೋಧನೆ ಮಾಡುವಾಗ ಎಷ್ಟೋ ಜನ ಶಿಷ್ಯರು, ಪ್ರಿಯ ಶಿಷ್ಯರು ಅವರಿಗೆ ಇರ್ತಾರೆ. ಅದರಲ್ಲಿ ಸುನಂದನ ಅನ್ನೋ ಒಬ್ರು ಶಿಷ್ಯರು, ತುಂಬಾ ಪ್ರಿಯ ಶಿಷ್ಯರು ಇವರಿಗೆ. ಅವರು ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ ಶಂಕರನ ಜೊತೆನೇನೆ. ಅಲ್ಲಿ ಅವರ ಭಕ್ತಿ, ಶ್ರದ್ಧೆ ಇದೆಲ್ಲಾ ನೋಡಿ ಶಂಕರಾಚಾರ್ಯರಿಗೆ ಅವ್ರಂದ್ರೆ ತುಂಬಾ ಇಷ್ಟ ಇರುತ್ತೆ. ಒಂದು ದಿನ ಇವರು ಸಾಯಂಕಾಲ ಅವರು ಒಂದು ವಿದ್ಯಾಭ್ಯಾಸ ನಡಿಬೇಕಾಗಿರುತ್ತೆ, ಹೇಳ್ಕೊಡ್ಬೇಕಾಗಿರುತ್ತೆ. ಆ ಟೈಮಲ್ಲಿ ಇವರು ಸುನಂದನ ಏನ್ ಮಾಡ್ತಾರೆ, ಒಂದ್ ಸ್ವಲ್ಪ ಅಲ್ಲಿ ಗಂಗಾ ನದಿ ತಟದಲ್ಲಿ ಅವ್ರು ಇರ್ತಾರೆ. ಅವರು ಇನ್ನೇನು ಬಂದ್ಬಿಡೋಣ ಅಂತ ಯಾವ್ದೋ ಕೆಲ್ಸಕ್ಕೆ ಗಂಗಾ ನದಿಯಿಂದ ಆಚೆ ಹೋಗ್ತಾರೆ. ಆಚೆ ಹೋದ್ರೆ ಜೋರು ಮಳೆಯಲ್ಲಿ ಫುಲ್ಲು ಪ್ರವಾಹ ಜೋರಾಗ್ಬಿಡುತ್ತೆ. ಇವರಿಗೆ ವಿದ್ಯಾಭ್ಯಾಸ ಇದನ್ನ ವಿದ್ಯೆಯನ್ನ ಕಲಿಕೆ ಟೈಮ್, ಸಾಯಂಕಾಲದ ಟೈಮ್ ಮೀರ್ ಹೋಗ್ತಾ ಇರುತ್ತೆ. ಬರ್ಬೇಕಲ್ಲಿ ಅವ್ರಿಗೆ ಅಲ್ಲಿ ಶಂಕರಾಚಾರ್ಯರು ದಡದಾಚೆ ನಿಂತ್ಕೊಂಡು ಬನ್ನಿ ಬನ್ನಿ ಅಂತ ಕರಿತಾ ಇದ್ದಾರೆ. ಇವ್ರಿಗೆ ಬರಕ್ ಆಗ್ತಾ ಇಲ್ಲ, ಆ ನದಿಲಿ ಅಷ್ಟು ಪ್ರವಾಹ ನದಿಲಿ. ಆದ್ರೂ ಅವ್ರು ಬನ್ನಿ ಬನ್ನಿ ಅಂತಾರೆ. ಇವ್ರು ಏನ್ ಮಾಡೋದು, ಗುರುಗಳು ಕರಿತಾ ಇದಾರೆ, ನಾನು ಹೋಗ್ಲೇಬೇಕು ಅಂತ ಅಂದ್ಬಿಟ್ಟು ಯಾವ್ದನ್ನು ಲೆಕ್ಕಿಸಲ್ಲ. ಆ ಪ್ರವಾಹ, ಆ ನೀರ್ ಆತರ ಇದ್ರೂನು ಆ ನೀರಿನ ಮೇಲೆನೆ ನಡ್ಕೊಂಡು ಹೋಗ್ಬಿಡ್ತಾರೆ. ಆಗ ಶಂಕರಾಚಾರ್ಯರು ಅವರ ಒಂದು ಆ ಶ್ರದ್ಧೆಗೆ, ಭಕ್ತಿಗೆ ಮೆಚ್ಚಿಬಿಟ್ಟು ಏನ್ ಮಾಡ್ತಾರೆ, ಅವ್ರು ಎಲ್ಲೆಲ್ಲಿ ಹೆಜ್ಜೆ ಇಡ್ತಾರೋ ಆ ಹೆಜ್ಜೆ ಇಟ್ಟ ಕಡೆ ಎಲ್ಲ ಹೆಜ್ಜೆ ಕೆಳಗಡೆ ಒಂದು ಕಮಲದ ಹೂವನ್ನ ಸೃಷ್ಟಿಸ್ತಾ ಇರ್ತಾರೆ. ಸೊ ಹಾಗಾಗಿ ಅವರು ಆ ಸುನಂದನ ಅನ್ನೋರು ನಡೀತಾ ಆ ಕಮಲದ ಮೇಲೆ ಹೆಜ್ಜೆ ಇಡ್ತಾ ಹೋಗ್ತಾರೆ. ಹಾಗಾಗಿ ಅವ್ರಿಗೆ ಹೆಸರು ಏನಂತ ಬರುತ್ತೆ, ಪದ್ಮಪಾದ. ಅವರ ಪಾದ ಆ ಪದ್ಮದ ಮೇಲೆ ಇಡ್ತಾ ಹೋಗೋದ್ರಿಂದ ಅವರಿಗೆ ಪದ್ಮಪಾದ ಅಂತ ಹೆಸರು ಬರುತ್ತೆ. ಅವ್ರನ್ನ ಅದೇ ಪದ್ಮಪಾದನೇ ಅವರು ಅಲ್ಲಿ ಒಂದು ಪೀಠಕ್ಕೆ ಅಲ್ಲಿ ಪೀಠಾಧಿಪತಿಯನ್ನಾಗಿ ಸಹ ಮಾಡಿರ್ತಾರೆ. ಮತ್ತೆ ಇನ್ನೊಂದು ಪ್ರಸಂಗ ಏನಂತೆ, ಇದೇ ತರ ಶಂಕರಾಚಾರ್ಯರು ಅವರ ಒಂದು ಶಿಷ್ಯಂದಿರ ಜೊತೆ ಹೋಗ್ತಾ ಇರುವಾಗ ಎದುರಿಗೆ ಒಬ್ಬ ಚಾಂಡಾಲ ಸಿಗ್ತಾನೆ. ಆ ಚಾಂಡಾಲ ಗೊತ್ತಲ್ಲ ಹೇಗಿರ್ತಾರೆ ಅಂತ, ಅವ್ರ ಜೊತೆ ಒಂದು 4 ನಾಯಿಗಳನ್ನ ಇಟ್ಕೊಂಡು ಇವನ ಎದುರಿಗೆ ಸಿಗ್ತಾರೆ. ಅವನ ಹತ್ರದಿಂದ ಗಲೀಜಾಗಿರ್ತಾನೆ, ಗಲೀಜು ವಾಸನೆ ಬರ್ತಾ ಇರುತ್ತೆ. ಎದುರಿಗೆ ಬಂದ ತಕ್ಷಣ ಶಂಕರಾಚಾರ್ಯರು ಹೇಳ್ತಾರೆ, ನನ್ಗೆ ದಾರಿ ಬಿಡು, ಪಕ್ಕಕ್ಕೆ ಬಾ, ನೀನು ಯಾಕೆ ಈ ತರ ನನ್ನ ಹತ್ರ ಬರ್ತಾ ಇದೆ, ಪಕ್ಕಕ್ಕೆ ಬಂದ್ಬಿಡು ಅಂತ ಹೇಳ್ತಾರೆ. ಅವಾಗ ಆ ಚಾಂಡಾಲ ಹೇಳ್ತಾನೆ, ನೀನು ಪಕ್ಕಕ್ಕೆ ಬಾ ಅಂತ ಹೇಳ್ತಿರೋದು ನನ್ನನ್ನ ಅಥವಾ ನನ್ನೊಳಗಿರೋ ಆತ್ಮವನ್ನ ಪಕ್ಕಕ್ಕೆ ಬಾ ಅಂತ ಹೇಳ್ತಾ ಇದೀಯಾ ಅಂತ ಕೇಳ್ತಾರೆ. ಶಂಕರಾಚಾರ್ಯರಿಗೆ ಇವ್ರು ಮಾತಾಡ್ತಿರೋದಕ್ಕೂನು
ಅವ್ರು ಇರೋದಕ್ಕೂ ಸಂಬಂಧನೇ ಇಲ್ವಲ್ಲ ಅಂತ ಯೋಚಿಸ್ತಾರೆ. ಇನ್ನೂ ಒಂದ್ ಹೇಳ್ತಾರೆ, ನನ್ನನ್ನ ಪಕ್ಕಕ್ಕೆ ಬಾ ಅಂತ ಹೇಳಿರ್ಬೋದು, ನನ್ನನ್ನ ನೀನ್ ಮುಟ್ಟದೇ ಇರ್ಬೋದು, ಆದ್ರೆ ನಾನು ಎಷ್ಟು ದೂರ ಹೋದ್ರುನು ನಾನ್ ನಿಂತಿರೋ ಭೂಮಿನೂ ಅದೇನೆ, ನೀನ್ ನಿಂತಿರೋ ಭೂಮಿನೂ ಅದೇನೆ, ನಾನ್ ತಗೊಳ್ತಿರೋ ಗಾಳಿನೂ ಅದೇನೆ, ನೀನ್ ತಗೊಳ್ತಿರೋ ಗಾಳಿನೂ ಅದೇನೇನೆ. ಈ ತರ ಎಷ್ಟೊಂದು ಈ ತರ ಮಾತುಗಳು ಮಾತಾಡುವಾಗ ಶಂಕರಾಚಾರ್ಯರಿಗೆ ಒಂಥರ ಆಶ್ಚರ್ಯ ಆಗುತ್ತೆ. ಇವ್ರು ನೋಡಕ್ಕೆ ಚಾಂಡಾಲರ ತರ ಇದ್ದಾರೆ, ಮಾತು ಈ ತರ ಮಾತಾಡ್ತೀಯಲ್ಲ ಅಂತಂದ್ಬಿಟ್ಟು ಅವರ ದಿವ್ಯ ಚಕ್ಷುವಿಂದ ನೋಡಿದಾಗ ಗೊತ್ತಾಗುತ್ತೆ ಅವರು ಸ್ವಯಂ ಈಶ್ವರನೇ ಅಲ್ಲಿ ಬಂದಿರ್ತಾರೆ. ಯಾಕೆ ಬಂದಿರ್ತಾರೆ ಅಂತಂದ್ರೆ ಈ ಒಂದು ಪಾಠವನ್ನ ಹೇಳ್ಕೊಡಕ್ಕೆ. ಇಲ್ಲಿ ಮೇಲೂ ಇಲ್ಲ ಕೀಳು ಇಲ್ಲ, ಎಲ್ಲರೂ ಒಂದೇನೆ ಅಂತ ಒಂದು ಪಾಠ ಹೇಳ್ಕೊಡಕ್ಕೆ ಅಲ್ಲಿ ಪರಮಶಿವ ಆ ಒಂದು ರೀತಿಯಲ್ಲಿ ಪ್ರತ್ಯಕ್ಷರಾಗಿ ಇಲ್ಲಿ ಬಂದಿರ್ತಾರೆ. ಅದನ್ನ ತಿಳ್ಕೊಂತಾರೆ ಇಲ್ಲಿ ಶಂಕರಾಚಾರ್ಯರು. ಇಲ್ಲಿ ಉಚ್ಚ ಕುಲ ಇಲ್ಲ, ನೀಚ ಕುಲ ಇಲ್ಲ, ಎಲ್ಲರೂ ಒಂದೇನೇನೆ ಅಂತ ಹೇಳ್ಬಿಟ್ಟು ಅಲ್ಲಿ ಶಿವರಿಗೆ ಕ್ಷಮಿಸು ಅಂತ ಕೇಳ್ಕೊಂತಾರೆ. ಅದರಿಂದ ಒಂದು ಪಾಠವನ್ನ ಸಹ ಕಲಿತಾರೆ. ಹೀಗೆ ಇದ್ದಾಗ ಎಷ್ಟೋ ವರ್ಷಗಳು ಕಳೀತಾ ಬರುತ್ತೆ. ಅದಾದ್ಮೇಲೆ ಅವರು ಈ ಒಂದು ಉಪನಿಷತ್ತು, ಭಗವದ್ಗೀತೆ, ಬ್ರಹ್ಮಸೂತ್ರಗಳು ಅದನ್ನೆಲ್ಲದ್ರದ್ದು ಪ್ರಸ್ತಾವನೆ ಭಾಷ್ಯಗಳನ್ನ ಬರಿತಾ ಬರ್ತಾರೆ. ಇವೆಲ್ಲಾನು ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೆಲ್ಲ ಬರಿತಾ ಇದ್ದಾರೆ, ಇಷ್ಟೆಲ್ಲ ತಿಳ್ಕೊಂತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಗ್ರೇಟ್ ಅಂತಂದ್ಬಿಟ್ಟು ವೇದವ್ಯಾಸರು ಇವರನ್ನ ಭೇಟಿಯಾಗಕ್ಕೆ ಬರ್ತಾರೆ. ಯಾವ ತರ ರೂಪದಲ್ಲಿ ಬರ್ತಾರೆ? ಬೇರೆ ರೂಪದಲ್ಲಿ ಬರ್ತಾರೆ. ಇವರು ಒಬ್ಬ ಮುದಿ ಬ್ರಾಹ್ಮಣನ ರೂಪದಲ್ಲಿ ಬರ್ತಾರೆ. ಬಂದ್ಬಿಟ್ಟು ಎಷ್ಟೋ ವಾದ ವಿವಾದಗಳನ್ನ ಅವ್ರ ಜೊತೆ ನಡೆಸ್ತಾರೆ, ಎಷ್ಟೋ ವಿಷಯಗಳ ಬಗ್ಗೆ ವಾದ ವಿವಾದಗಳನ್ನ ನಡೆಸ್ತಾರೆ. ಆದ್ರೂನು ಇಬ್ರು ಸೋಲಲ್ಲ, ಇಬ್ರು ಗೆಲ್ಲಲ್ಲ, ಒಂದೇ ಲೆವೆಲ್ ಅಲ್ಲಿ ವಾದಿಸ್ತಾ ಇರ್ತಾರೆ. ಇಷ್ಟು ವಾದ ಮಾಡುವಾಗ ಯಾರು ಈ ತರ ಅಂತಂದ್ಬಿಟ್ಟು ಮತ್ತೆ ಅಲ್ಲೂನು ಅವರ ದಿವ್ಯ ದೃಷ್ಟಿಲಿ ನೋಡಿದಾಗ ಅದು ವೇದವ್ಯಾಸರು ಅಂತ ಅರ್ಥ ಆಗುತ್ತೆ. ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಶಂಕರಾಚಾರ್ಯರಿಗೆ. ವೇದವ್ಯಾಸರು ನನ್ನ ಜೊತೆ ಬಂದಿದ್ದಾರೆ ಅಂದ್ರೆ ಅದಕ್ಕಿಂತ ಖುಷಿ ಇನ್ನೇನಿದೆ, ತುಂಬಾ ಖುಷಿ ಪಡ್ತಾರೆ. ಹಾಗೆ ವೇದವ್ಯಾಸರಿಗೂ ಸಹ ಇವರ ಒಂದು ಜ್ಞಾನವನ್ನ ನೋಡಿ ಅಷ್ಟು ಖುಷಿ ಆಗುತ್ತೆ. ಈ ಬಾಲಕಂಗೆ ಬರೀ 16 ವರ್ಷ ಇಷ್ಟೇ ಅಲ್ವಾ ವಯಸ್ಸಿರೋದು, ಇವರು ಇಂಥ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಇವರು ಇನ್ನ ಸ್ವಲ್ಪ ಕಾಲ ಬದುಕಬೇಕು ಅಂತಂದ್ಬಿಟ್ಟು ಅವರು ಇನ್ನೊಂದು 16 ವರ್ಷಗಳನ್ನ ಅವರಿಗೆ ಪ್ರಸಾದಿಸ್ತಾರೆ. ಅಂದ್ರೆ 16+16, ಹಾಗಾಗಿ 32 ವರ್ಷಗಳ ಒಂದು ಈ ಒಂದು ಜೀವಿತಾವಧಿಯನ್ನ ಅವರಿಗೆ ಪ್ರಸಾದಿಸ್ತಾರೆ. ಸೊ ಇದೆಲ್ಲ ಆಗಿ ಮತ್ತೆ ಹಲವಾರು ವರ್ಷಗಳಾದ್ಮೇಲೆ ಇದೇ ತರ ಅವರು ದೇಶ ಪರ್ಯಟನೆ ಮಾಡ್ತಾ ಶ್ರೀಶೈಲಕ್ಕೆ ಬರ್ತಾರೆ. ಆ ಶ್ರೀಶೈಲಕ್ಕೆ ಬಂದು ಅಲ್ಲಿನ ಒಂದು ಆ ಬ್ಯೂಟಿ, ಆ ಪ್ರಕೃತಿನ ಅಲ್ಲಿ ಇದೆಲ್ಲ ನೋಡಿದ್ಮೇಲೆ ಅವರಿಗೆ ಸೌಂದರ್ಯ ಲಹರಿಯನ್ನ ಬರೆಯುವ ಇದಾಗುತ್ತೆ. ಶಿವಾನಂದ ಲಹರಿಯನ್ನ ಬರೆಯೋದು ಅವರು ಅಲ್ಲೇ ಆ ಶ್ರೀಶೈಲದಲ್ಲಿ ಕೂತ್ಕೊಂಡು ಆ ಪ್ರಕೃತಿಯ ಮಡಿಲಿನಲ್ಲಿ ಅಲ್ಲಿ ಕೂತ್ಕೊಂಡು ಅದನ್ನ ಬರೀತಾರೆ. ಶಿವಾನಂದ ಲಹರಿ ಮತ್ತೆ ಸೌಂದರ್ಯ ಲಹರಿನ ಬರೀತಾರೆ. ಇದೇ ತರ ಇದ್ದಾಗ ಅಲ್ಲೇ ಶ್ರೀಶೈಲದಲ್ಲಿ ಅಲ್ಲಿ ಹೀಗೆ ರೆಸ್ಟ್ ತಗೊಂತಾ ಇರ್ತಾರೆ. ಒಂದು ಮರದ ಕೆಳಗೆ ಕೂತ್ಕೊಂಡು ರೆಸ್ಟ್ ತಗೊಳ್ಳುವಾಗ ಏನಾಗುತ್ತೆ, ಒಬ್ಬ ಕಾಪಾಲಿಕ ಬರ್ತಾರೆ ಅಲ್ಲಿಗೆ. ಕಾಪಾಲಿಕ ಅಂದ್ರೆ ಗೊತ್ತಿರುತ್ತೆ ನಿಮ್ಗೆಲ್ಲ, ನರಬಲಿ ಕೊಡುವಂತಹ ಅವರು. ಸೊ ಅಲ್ಲಿ ಆ ಒಂದು ಯಾರು ನರಬಲಿಗಳನ್ನ ಕೊಡ್ತಾ ಇರ್ತಾರಲ್ಲ ಅವ್ರದೇ ಒಂದು ಗ್ರೂಪ್ ಇರುತ್ತೆ. ಆ ಗುಂಪಿನ ನಾಯಕ ಈ ಕಾಪಾಲಿಕ. ಅಲ್ಲಿ ಬಂದ್ಬಿಟ್ಟು ಶಂಕರಾಚಾರ್ಯರು ಹೇಳ್ತಾರೆ, ನಾನು ನಿನ್ನ ತಲೆಯನ್ನ ಕಡಿತೀನಿ, ನಿನ್ ತಲೆ ಕಡಿಯಕ್ ಬಂದಿದ್ದೀನಿ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಅಲ್ಲಿ ಶಂಕರಾಚಾರ್ಯರು ಧ್ಯಾನಮಗ್ನರಾಗಿ ಕೂತಿರ್ತಾರೆ, ಧ್ಯಾನವನ್ನ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಬಂದು ಈ ತರ ಕಾಪಾಲಿಕ ಬಂದು ಎಚ್ಚರಿಸ್ಬಿಟ್ಟು ಹೇಳ್ತಾರೆ, ನಾನ್ ಬಂದಿರೋದಿಲ್ಲಿ ನಿನ್ನ ತಲೆ ಕಟ್ ಮಾಡಕ್ಕೆ ಬಂದಿದ್ದೀನಿ ಕಾಪಾಲಿಕ ಅಂತ ಹೇಳ್ತಾರೆ. ಅವರು ಶಂಕರಾಚಾರ್ಯರು, ಹೌದಾ, ನಾನ್ ರೆಡಿ ಇದ್ದೀನಿ, ನೀವು ಕತ್ತರಿಸ್ಕೋಬಹುದು ನನ್ನ ಕತ್ತನ್ನ ಅಂತ ಹೇಳ್ತಾರೆ. ಆದ್ರೆ ಕಾಪಾಲಿಕ ಏನ್ ಹೇಳ್ತಾನೆ, ಈಗಂದ್ರೆ ನಾನು ಈಗ ಕಟ್ ಮಾಡಲ್ಲ, ಅಲ್ಲಿ ಒಂದು ಭೈರವಿ ಮಂದಿರ ಅಂತಿದೆ, ಅಲ್ಲಿ ಮಧ್ಯರಾತ್ರಿ ಬರ್ಬೇಕು ನೀವು, ಆಗ ನಾನು ಅಲ್ಲಿ ನಿಮ್ಮ ತಲೆಯನ್ನ ಕಟ್ ಮಾಡಿ ಬಲಿ ಕೊಡ್ತೀನಿ ಅಂತ ಹೇಳ್ತಾರೆ. ಅಷ್ಟೇನಾ, ಸರಿ ಆಯ್ತು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಅರ್ಧರಾತ್ರಿ ಆಗೋವರೆಗೂ ಇದ್ದು ಶಂಕರಾಚಾರ್ಯರು ಆ ಒಂದು ಮಧ್ಯರಾತ್ರಿಯಲ್ಲಿ ಹೊರಡ್ತಾರೆ. ಅಲ್ಲಿ ಅವ್ರು ಹೋಗ್ತಾ ಇರೋದು ನೋಡಿ ಆ ಪದ್ಮಪಾದ ಇರ್ತಾರಲ್ಲ ಅವರ ಪ್ರಿಯ ಶಿಷ್ಯರು, ಅವರಿಗೆ ಏನೋ ಒಂಥರ ಇಷ್ಟ ಆಗಲ್ಲ, ಇದೇನ್ ಮಾಡ್ತಾ ಇದಾರೆ ನಮ್ ಗುರುಗಳು, ಅಲ್ಲಿ ಹೋಗಿ ಈ ತರ ಅವ್ರಿಗೆ ಯಾಕೆ ಬಲಿ ಆಗ್ಬೇಕು ಇವ್ರು ಅಂತಂದ್ಬಿಟ್ಟು ಆ ಒಂದು ಗುರುವಿನ ಪ್ರಾಣಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ನರಸಿಂಹನನ್ನ ಕುರಿತು ತುಂಬಾ ಸೀರಿಯಸ್ ಆಗಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಆ ಪ್ರಾರ್ಥನೆ ಮಾಡಿದಾಗ ಏನಾಗುತ್ತೆ, ಆ ಒಂದು ನರಸಿಂಹ ಸ್ವಾಮಿನೇ ಆ ಒಂದು ಪದ್ಮಪಾದನ ಒಳಗಡೆ ಬಂದು ಸೇರ್ಕೊಂತಾರೆ. ಪರಕಾಯ ಪ್ರವೇಶ ಅಂತಾರಲ್ಲ ಆತರ ಅವರೊಳಗೆ ಬಂದು ಸೇರ್ಕೊಂಡು ಎಲ್ಲಿಲ್ಲದ ಶಕ್ತಿ ಅವರಿಗೆ ಸಿಗತ್ತೆ. ಆ ಶಕ್ತಿ ಸಿಕ್ಕು ಅವರು ಒಂದು ಸಿಂಹ ರೂಪದಲ್ಲಿ ಓಡಿ ಹೋಗಿ ಆ ಒಂದು ಯಾರು ಕಾಪಾಲಿಕನ ಹತ್ರ ಓಡಿ ಹೋಗಿ ಆ ಖಡ್ಗವನ್ನ ತಗೊಂಡು ಅದೇ ಖಡ್ಗದಿಂದ ಆ ಕಾಪಾಲಿಕನನ್ನ ಸಾಯಿಸ್ಬಿಡ್ತಾರೆ. ಸೊ ಅದಾದ ತಕ್ಷಣ ಆ ಒಂದು ಲಕ್ಷ್ಮೀ ನರಸಿಂಹ ಏನಿದ್ದಾರೆ ಅವರು ಇವರಿಬ್ಬರಿಗೂ ಪದ್ಮಪಾದಂಗೆ ಮತ್ತೆ ಶಂಕರಾಚಾರ್ಯರಿಗೂ ಸಹ ಪ್ರತ್ಯಕ್ಷವಾಗಿ ಅವರ ಒಂದು ರೂಪವನ್ನ ತೋರಿಸ್ತಾರೆ. ನೆಕ್ಸ್ಟ್ ಅಲ್ಲಿ ಶ್ರೀಶೈಲದಿಂದ ಶೃಂಗೇರಿಗೆ ಬರ್ತಾರೆ.
ಅಲ್ಲಿ ಶೃಂಗೇರಿಲಿ ಆಗಿರುವಂತಹ ಒಂದು ಘಟನೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತದ್ದೇ. ಒಂದು ಎಂತಹ ಪವಿತ್ರ ಸ್ಥಳ ಶೃಂಗೇರಿ, ಅಲ್ಲಿ ಆ ಒಂದು ಸ್ಥಳ ಮಹಿಮೆನೆ ನಮ್ಮೆಲ್ಲರಿಗೂ ಗೊತ್ತಿದೆ. ಆ ಕಪ್ಪೆ ಮತ್ತೆ ಹಾವು, ಕಪ್ಪೆ ಹಾವಿಗೆ ಆಹಾರ. ಆದ್ರೂ ಅಲ್ಲಿ ಏನ್ ನಡೀತು, ಆ ಒಂದು ಪ್ರೆಗ್ನೆಂಟ್ ತುಂಬು ಗರ್ಭಿಣಿ ಆಗಿರುವಂತಹ ಕಪ್ಪೆಗೆ ಅಲ್ಲಿ ಹಾವು ನೆರಳು ಕೊಟ್ಟಿರುತ್ತೆ. ಅಂತಹ ಪುಣ್ಯ ಸ್ಥಳ ಅಲ್ಲಿ ಶೃಂಗೇರಿ. ಸೊ ಆ ಒಂದು ದೃಶ್ಯವನ್ನ ನೋಡಿದ ತಕ್ಷಣ ಶಂಕರಾಚಾರ್ಯರು ಏನ್ ಮಾಡ್ತಾರೆ, ಅಲ್ಲಿ ಸಹ ಶಾರದಾ ದೇವಿಯನ್ನ ಸ್ಥಾಪಿಸಿ ಅಲ್ಲಿ ಒಂದು ಪೀಠವನ್ನ ಸ್ಥಾಪಿಸ್ತಾರೆ. ಅದಾದ್ಮೇಲೆ ಅಲ್ಲಿರುವಾಗ್ಲೇ ಅವರಿಗೆ ಅವರ ತಾಯಿಯ ನೆನಪು ಬರುತ್ತೆ. ಓ, ತಾಯಿಗೆ ಈಗ ಅಂತ್ಯಕಾಲ ಸಮೀಪಿಸ್ತಾ ಇದೆ, ನಾನ್ ಮಾತು ಕೊಟ್ಟು ಬಂದಿದ್ದೀನಿ, ಅವರ ಒಂದು ಅಂತ್ಯಕ್ರಿಯೆಗಳನ್ನ ನಡೆಸ್ತೀನಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟು ಬಂದಿದ್ದೀನಿ, ಅಲ್ಲಿ ಹೋಗೋಣ ಅಂತಂದ್ಬಿಟ್ಟು ಅವರು ಕಾಲಡಿಗೆ ವಾಪಸ್ಸು ಬರ್ತಾರೆ. ಇದಿಷ್ಟು ಅವರು ನಡೆದಾಡ್ಕೊಂಡೇ ಮಾಡ್ತಾ ಇರ್ತಾರೆ. ಮತ್ತೆ ಅಲ್ಲಿ ಕಾಲಡಿಗೆ ನಡ್ಕೊಂಡು ಬರ್ತಾರೆ. ಅಲ್ಲಿ ತಾಯಿ ಇನ್ನೇನು ಕಡೆಯ ಅವಸ್ಥೆಯಲ್ಲಿ ಮಲ್ಕೊಂಡು ಇರ್ತಾರೆ. ಬೆಡ್ ಮೇಲೆ ಕೇಳ್ತಾರೆ ತಾಯಿನ, ಅಮ್ಮ ನಿನಗೇನು ಕಡೆ ಆಸೆ ಏನಿದೆ ಹೇಳು ಅಂತ ಕೇಳ್ತಾರೆ. ಸೊ ತಾಯಿ ಹೇಳ್ತಾಳೆ, ನನಗೆ ಒಂದೇ ಒಂದು ಆಸೆ, ಆ ಒಂದು ಪುರುಷೋತ್ತಮನನ್ನ ನಾನು ನೋಡ್ಬೇಕು, ನಾರಾಯಣನನ್ನ ನೋಡ್ಬೇಕು, ನಾನು ಅದೇ ನನ್ನ ಆ ಕಡೆಯ ಆಸೆ, ವಿಷ್ಣುವನ್ನ ನೋಡ್ಬೇಕು ಅಂತ ಕೇಳ್ಕೊಂತಾಳೆ. ಆವಾಗ ಶಂಕರಾಚಾರ್ಯರು ಅವಳ ಎದುರುಗಡೆ ಆ ವಿಷ್ಣು ಪ್ರತ್ಯಕ್ಷ ಆಗೋ ತರ ಮಾಡ್ತಾರೆ. ಎಷ್ಟೊಂದು ವಿಷ್ಣುವಿನ ಮಾಯೆಗಳು, ಲೀಲೆಗಳು ಎಲ್ಲವನ್ನ ತಾಯಿಗೆ ಅವರ ಒಂದು ಶಕ್ತಿಯಿಂದ ಎಲ್ಲವನ್ನ ತೋರಿಸ್ತಾರೆ. ತಾಯಿ ಸಂತೋಷವಾಗಿ ಕಡೆಯ ಉಸಿರನ್ನ ಅಲ್ಲಿ ಬಿಡ್ತಾಳೆ. ಸೊ ಇದಾದ್ಮೇಲೆ ಅಂತ್ಯಕ್ರಿಯೆ ಮಾಡ್ಬೇಕಲ್ಲ, ಅಂತ್ಯಕ್ರಿಯೆ ಮಾಡಕ್ಕೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಸನ್ಯಾಸಿ ಆಗಿರೋದ್ರಿಂದ ಅಂತ್ಯಕ್ರಿಯೆ ಮಾಡಬಾರ್ದು ಅಂತ ಅಲ್ಲೆಲ್ಲರೂ ಜನಗಳು ಯಾರು ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಆ ಚಿತಾಗ್ನಿ ಅಂತ ಏನ್ ಹೇಳಿರ್ತಾರೆ, ಆ ಚಿತಾಗ್ನಿ ಕೊಡಕ್ಕೆ ಅಥವಾ ಆ ತಾಯಿಯನ್ನ ಅಂತ್ಯಕ್ರಿಯೆ ಮಾಡಕ್ಕೆ ಜಾಗ ಕೊಡಕ್ಕೂ ಸಹ ಯಾರು ಮುಂದೆ ಬರಲ್ಲ, ಯಾರು ಕೊಡಲ್ಲ, ಎಲ್ಲ ಅಬ್ಜೆಕ್ಷನ್ ಮಾಡ್ತಾರೆ. ಯಾಕೆಂದ್ರೆ ಈ ಸನ್ಯಾಸಿ, ಸನ್ಯಾಸಿ ಆದವನು ಈ ತರ ಕೆಲ್ಸಗಳು ಮಾಡೋ ಹಾಗೆ ಇಲ್ಲ ಅಂತ ಅಂದ್ಬಿಟ್ಟು ಅಬ್ಜೆಕ್ಷನ್ ಮಾಡ್ಕೊಂಡು ಯಾರು ಅವರಿಗೆ ಪರ್ಮಿಷನ್ ಕೊಡಲ್ಲ, ಸಪೋರ್ಟು ಮಾಡಲ್ಲ. ಪರ್ಮಿಷನ್ ಅಲ್ಲ, ಸಪೋರ್ಟ್ ಮಾಡಲ್ಲ. ಯಾವ್ದ್ ರೀತಿಲೂ ಅವ್ರಿಗೆ ಒಂದು ಚಿತಾಗ್ನಿ ಕೊಡೋದಾಗ್ಲಿ ಯಾವುದೇ ರೀತಿ ಸಪೋರ್ಟ್ ಮಾಡಲ್ಲ. ಅವಾಗ ಏನ್ ಮಾಡ್ತಾರೆ ಶಂಕರಾಚಾರ್ಯರು, ಅಲ್ಲೇ ಅವರ ಮನೆ ಎಲ್ಲಿರುತ್ತೋ ಆ ಜಾಗದಲ್ಲೇ, ಆ ಮನೆ ವಠಾರದಲ್ಲೇನೆ ಕಟ್ಟಿಗೆಯನ್ನ ಸಂಪಾದಿಸ್ಕೊಂಡ್ ಬಂದು ಕಟ್ಟಿಗೆ ಎಲ್ಲ ಹಾಕಿ ಅಲ್ಲಿ ತಾಯಿನ ಆ ಕಟ್ಟಿಗೆ ಮೇಲೆ ಮಲಗಿಸಿ ಅವರ ಒಂದು ಯೋಗ ದೃಷ್ಟಿಯಿಂದ ಆ ಬೆಂಕಿಯನ್ನ ಸಹ ಉತ್ಪಾದನೆ ಮಾಡ್ತಾರೆ. ಅಂದ್ರೆ ಅಷ್ಟು ಸಾಧನೆ ಅವರು ಆ ಯೋಗ ದೃಷ್ಟಿಯಿಂದ ಬೆಂಕಿಯನ್ನ ಉತ್ಪಾದನೆ ಮಾಡ್ಬಿಟ್ಟು ತಾಯಿಯ ಅಂತ್ಯಕ್ರಿಯೆಯನ್ನ ಮಾಡ್ತಾರೆ. ಅದಾದ್ಮೇಲೆ ಮತ್ತೆ ಶೃಂಗೇರಿಗೆ ಬರ್ತಾರೆ. ಶೃಂಗೇರಿ ಆದ್ಮೇಲೆ ಹಾಗೆ ಮತ್ತೆ ಇಡೀ ಭರತಖಂಡವನ್ನ ಸುಮಾರು 3 ರಿಂದ 4 ಸರಿಯಾದ್ರೂ ಆ ಪಾದಯಾತ್ರೆ ಮಾಡಿದ್ದಾರೆ. ಅಷ್ಟು ಜ್ಞಾನವನ್ನ ಪಡೆಯೋಕೆ ಮತ್ತೆ ಮತ್ತೆ ಅವರು ಪಾದಯಾತ್ರೆಯನ್ನ ಮಾಡ್ತಾ ಎಲ್ಲ ಕಡೆ ಏನ್ ನಡೀತಾ ಇದೆ ಅನ್ನೋದನ್ನ ತಿಳ್ಕೊಂಡು ಅಲ್ಲಿ ಇವರ ತತ್ವಗಳನ್ನ ಹೇಗ್ ಹೇಳ್ಬೇಕೋ ಹಾಗೆ ಹೇಳಿ, ಮೇನ್ ಏನವರು ಎಲ್ಲ ಈ ಮತ ಜಾತಿ ಅನ್ನೋ ಗೊಂದಲಗಳಿಂದ, ಆ ಜಗಳಗಳಿಂದ, ಆ ಒಂದು ಕಲಹಗಳಿಂದ ಮುಕ್ತಿ ಮಾಡ್ಬೇಕು ಅನ್ನೋದೇ ಇವರ ಮೇನ್ ಉದ್ದೇಶ. ಹಾಗಾಗಿ ಅವರು ಪ್ರಪಂಚ ಪರ್ಯಟನೆ ಮಾಡ್ತಾ ಮಾಡ್ತಾ ಇದನ್ನ ಸಾಧಿಸ್ಕೊಂಡು ಬರ್ತಾ ಇರ್ತಾರೆ. ನೆಕ್ಸ್ಟ್ ಕಾಶ್ಮೀರಕ್ಕೆ ಹೋಗ್ತಾರೆ. ಅಲ್ಲಿ ಆ ಕಾಶ್ಮೀರದಲ್ಲಿ ಒಂದು ಸರಸ್ವತಿ ಮಂದಿರ ಇರುತ್ತೆ. ಆ ಸರಸ್ವತಿ ಮಂದಿರದಲ್ಲಿ ಸರ್ವಜ್ಞ ಪೀಠ ಅಂತ ಒಂದು ಪೀಠ ಇರುತ್ತೆ. ಆ ಪೀಠದಲ್ಲಿ ಏನು ಅಂತಂದ್ರೆ ಅಲ್ಲಿ ಪೀಠಾಧಿಪತಿಗಳು, ಎಷ್ಟೋ ಜನ ಪೀಠಾಧಿಪತಿಗಳು ಆಗಿ ಹೋಗ್ತಾ ಇರ್ತಾರೆ. ಆದ್ರೆ ದಕ್ಷಿಣ ಭಾಗದಿಂದ ಅದುವರೆಗೂ ಒಬ್ರು ಅಲ್ಲಿ ಪೀಠಾಧಿಪತಿ ಆಗಿರಲ್ಲ. ಶಂಕರಾಚಾರ್ಯರಿಗೆ ಯಾವ ತರ ಹಿಂಗಾಯ್ತು, ಎಷ್ಟೋ ಜನ ಅಲ್ಲೂ ಇದಾರೆ ತಿಳ್ಕೊಂಡಿರೋರು, ಆದ್ರೆ ಯಾಕೆ ಆಗ್ತಿಲ್ಲ ಇಲ್ಲಿ ಪೀಠಾಧಿಪತಿಗಳು ಅಂತಂದ್ಬಿಟ್ಟು ಅಲ್ಲಿ ಮತ್ತೆ ಒಂದ್ ಸ್ವಲ್ಪ ವಾದ ವಿವಾದ ಎಲ್ಲವನ್ನ ನಡೆಸಿ ಎಲ್ಲರ ಮನಸ್ಸನ್ನ ಗೆದ್ದು ಅಲ್ಲಿ ಇವರು ಆ ಸರ್ವಜ್ಞ ಪೀಠದಲ್ಲೂ ಸಹ ಪೀಠಾಧಿಪತಿಯಾಗಿ ಬರ್ತಾರೆ. ಅಲ್ಲೂನು ಪೀಠಾಧಿಪತಿ ಆಗ್ತಾರೆ. ಸೊ ನೆಕ್ಸ್ಟ್ ಈ ತರ ಎಲ್ಲಾ ಕಡೆ ಅವರ ಒಂದು ಕೀರ್ತಿ ಪತಾಕೆಯನ್ನ ಹಾರಿಸ್ತಾ ಬರ್ತಾರೆ. ನೆಕ್ಸ್ಟ್ ಬದರಿಗೆ ಹೋಗ್ತಾರೆ. ಬದರಿಲೂ ಅಷ್ಟೇ ಅಲ್ಲಿ ವೇದ ಉಪನಿಷತ್ತು ಇವೆಲ್ಲವನ್ನ ಅಲ್ಲಿ ಬೋಧನೆ ಮಾಡಿ ಬರ್ತಾರೆ. ಅದಾದ್ಮೇಲೆ ಕೇದಾರಕ್ಕೆ ಬರ್ತಾರೆ. ಲಾಸ್ಟ್ ಕೇದಾರಕ್ಕೆ ಬಂದಾಗ ಅವ್ರಿಗೆ 32 ವರ್ಷ. ಆಗ ಅಂದ್ರೆ ಅಲ್ಲಿ ಅವರ ಒಂದು ಏನಿದೆ ಆ ಕಾರಣ ಜನ್ಮ ಅನ್ನೋದು ಏನಿತ್ತು, ಅವರ ಜೀವನದ ಉದ್ದೇಶ ಏನಿತ್ತು, ಅದೆಲ್ಲವನ್ನು ಅವರು ಮಾಡಿ ಆಗಿತ್ತು. ಆಗ ಇನ್ನು 32 ವರ್ಷ ಆದಾಗ ಇನ್ನು ಅವರು ಅವರ ಒಂದು ಉನ್ನತ ಲೋಕಗಳಿಗೆ ಹೋಗುವ ಒಂದು ಸಮಯ ಬರುತ್ತೆ. ಆಗ ಯಾವ ತರ ಹೋಗ್ತಾರೆ ಅವರು ಉನ್ನತ ಲೋಕಗಳಿಗೆ ಅಂದ್ರೆ, ಎಲ್ಲ ಋಷಿ ಮುನಿಗಳು, ಬ್ರಹ್ಮ ಸ್ವಯಂ ಅವರೇ ಬರ್ತಾರೆ. ಬ್ರಹ್ಮ ಋಷಿಗಳು, ಎಲ್ಲಾ ದೇವರು ದೇವತೆಗಳು ಎಲ್ಲರೂ ಬಂದು ದೇವಸ್ತುತಿಯ ಜೊತೆ ಅವರನ್ನ ದೇವಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಎಂತಹ ಅದ್ಭುತ! ಆ ಇರೋದು ಅಷ್ಟೇ ಸಮಯ ಆದ್ರೂ ಎಷ್ಟೆಲ್ಲಾ ಎಲ್ಲರಿಗೂ ಹೇಳ್ಕೊಟ್ಟು ಎಷ್ಟೆಲ್ಲ ಸಾಧನೆಗಳನ್ನ ಅಷ್ಟು ಚಿಕ್ಕ ವಯಸ್ಸಲ್ಲಿ ಮಾಡ್ಕೊಂಡು ಜೊತೆಗೆ ದೇವಲೋಕಕ್ಕೆ ಇಷ್ಟು ಮರ್ಯಾದೆಗಳ ಸಮೇತ ಎಲ್ಲರ ಜೊತೆ ಅವರು ದೇವಲೋಕಕ್ಕೆ ಹೋಗ್ತಾರೆ. ಅಂದ್ರೆ ಇವರು ಮೇನ್ ಮಾಡಿದ್ದೇನಲ್ಲಿ ಶಂಕರ ತತ್ವಜ್ಞಾನ ಅಂತಂದ್ರೆ ಏನು ಅಂತ ನಾವೆಲ್ಲ ನೋಡಿದಾಗ ಎಲ್ಲ ನಮಗೆ ಏನ್ ಕಾಣ್ತಾ ಇದೆ ಇಲ್ಲಿ, ಇದೆಲ್ಲ ಒಂದು
ಕನಸು. ಈ ಜಗತ್ತಲ್ಲಿ ನಾವೇನೇನ್ ನೋಡ್ತಾ ಇದೀವಿ ಇದೆಲ್ಲ ಒಂದು ಕನಸು. ಒಂದಲ್ಲ ಒಂದು ಸಲಿ ಇವೆಲ್ಲ ಮಾಯೆ ಆಗ್ತಾ ಹೋಗುತ್ತೆ, ಎಲ್ಲಾನು ಮಾಯೇನೆ ಅಂತಂದ್ಬಿಟ್ಟು ಒಂದು ಮೇನ್ ತತ್ವ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇನ್ನ ಒಂದು ಮೇಜರ್ ಅವರು ಇನ್ನೊಂದು ಹೇಳೋದು ಅಂದ್ರೆ ಈ ತರ ಅವರು ಕಾಲ್ನಡಿಗೆಯಲ್ಲಿ ಹೋಗುವಾಗ ಎಷ್ಟೋ ತರದ ಸುಮಾರು ತರದ ಅನುಭವಗಳನ್ನ ಪಡೆದಿದ್ದಾರೆ. ಆ ಅನುಭವಗಳನ್ನ ಬೇರೆಯವ್ರಿಗೂ ಅದೇ ತರ ಕೊಟ್ಟಿದ್ದಾರೆ. ಅದರಲ್ಲಿ ಇನ್ನೊಂದು ಅನುಭವ, ಈ ತರ ಕಾಲ್ನಡಿಗೆಯಲ್ಲಿ ಹೋಗುವಾಗ, ಇನ್ನ ಚಿಕ್ಕವ್ರು ಇರ್ತಾರೆ, ಸ್ವಲ್ಪ ವಯಸ್ಸು ಚಿಕ್ಕದಿದ್ದಾಗ ತುಂಬಾ ಹೊಟ್ಟೆ ಹಸಿತಾ ಇರುತ್ತೆ. ಅಲ್ಲಿ ಒಂದು ದೊಡ್ಡ ಮಾವಿನ ಮರ ಇರುತ್ತೆ. ಆ ಮರದ ತುಂಬಾ ಮಾವಿನ ಹಣ್ಣುಗಳು ತುಂಬಾ ಚೆನ್ನಾಗಿರುತ್ತೆ, ಮಾವಿನ ಹಣ್ಣುಗಳು ತುಂಬಿಕೊಂಡಿರುತ್ತೆ. ಅವ್ರಿಗೆ ಆಸೆ ಆಗ್ಬಿಡುತ್ತೆ, ಇಷ್ಟು ಹೊಟ್ಟೆ ಬೇರೆ ಹಸಿತಾ ಇದೆ, ಆ ಮಾವಿನ ಹಣ್ಣು ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಮಾವಿನ ಹಣ್ಣು ಮರದ ಕೆಳಗಡೆ ಹೋಗ್ತಾರೆ. ಅಲ್ಲಿ ಹೋದ್ರೆ ಒಬ್ಬ ವಯಸ್ಸಾದವರಲ್ಲಿ ಕೂತ್ಕೊಂಡಿರ್ತಾರೆ. ಇವ್ರು ಅವ್ರನ್ನ ನೋಡ್ತಾರೆ, ಹೇಗ್ ಕೇಳ್ಬೇಕು ಗೊತ್ತಾಗಲ್ಲ, ಸುಮ್ನೆ ಇರ್ತಾರೆ ಅವರು. ಆದ್ರೆ ಆ ಮುದಿ ಬ್ರಾಹ್ಮಣ ಇವ್ರನ್ನ ನೋಡಿದ ತಕ್ಷಣ ಅರ್ಥ ಮಾಡ್ಕೊಂತಾರೆ, ಇವ್ರಿಗೆ ತುಂಬಾ ಹೊಟ್ಟೆ ಹಸಿತಾ ಇದೆ, ಅವ್ರಿಗೆ ಕೊಡ್ಬೇಕು ಈ ಹಣ್ಣುಗಳನ್ನ ಅಂತ ಅಂದ್ಬಿಟ್ಟು. ಈಗ ಏನ್ ಮಾಡ್ತೀವಿ, ಯಾರು ಒಬ್ರು ಬಂದ್ರೆ ಫಸ್ಟ್ ಏನ್ ಕೇಳ್ತೀವಿ, ನೀನ್ ಯಾರು, ಎಲ್ಲಿಂದ ಬಂದೆ, ಯಾಕೆ ಬಂದೆ, ಎಲ್ಲಾ ಕ್ವಶನ್ಸ್ ಕೇಳಿ ನಾವು ಆಮೇಲೆ ಅವ್ರಿಗೆ ಏನಾದ್ರು ಮರ್ಯಾದೆ ಮಾಡ್ತೀವಿ ಅನ್ನೋನ್ ಪರ್ಸನ್ ಬಂದಾಗ. ಆದ್ರೆ ಅಲ್ಲಿ ಆ ಮುದುಕರು ಏನ್ ಮಾಡಿದ್ರು, ಇವ್ರನ್ನ ಯಾವುದೇ ರೀತಿ ಪ್ರಶ್ನೆ ಕೇಳಿಲ್ಲ, ಏನು ಕೇಳಿಲ್ಲ. ಫಸ್ಟ್ ಬಾಪ, ಕೂತ್ಕೋಪ, ತಗೋ ಮರದಲ್ಲಿರೋ ಹಣ್ಣುಗಳು ಅಂತಂದ್ಬಿಟ್ಟು ಕೊಡ್ತಾರೆ. ಖುಷಿ ಆಗೋಗುತ್ತೆ ಶಂಕರಾಚಾರ್ಯರಿಗೆ. ನನ್ನ ಮನಸ್ಸಲ್ಲಿ ಅವ್ರು ತಿಳ್ಕೊಂಡು ಎಷ್ಟು ಚೆನ್ನಾಗಿ ಆ ಹಣ್ಣನ್ ಕೊಟ್ರು. ಅದು ಏನು ಕೇಳ್ದೆ, ನನ್ ಬಗ್ಗೆ ಏನು ತಿಳ್ಕೊಳ್ದೆ, ನಾನ್ ಯಾರಂತ ಗೊತ್ತಿಲ್ದೇನು ಕೊಟ್ರಲ್ಲ ಅಂತಂದ್ಬಿಟ್ಟು ತುಂಬಾ ಖುಷಿ ಆಗೋಗ್ಬಿಡುತ್ತೆ ಅವ್ರಿಗೆ. ಇನ್ನ ಹಣ್ಣು ಕೊಟ್ಟು ಆ ಸಂತೋಷಕ್ಕೆ ಅವ್ರೇನ್ ಹೇಳ್ತಾರೆ, ಅಂದ್ರೆ ಅವ್ರು ಅನ್ಕೊಂತಾರೆ, ಇದು ನಿಜವಾದ ಸಂಸ್ಕೃತಿ. ಭರತ ಸಂಸ್ಕೃತಿ ಅಂದ್ರೆ ಏನು, ಈ ಸಂಸ್ಕೃತಿನ ನಿಜವಾದ ಭರತ ಸಂಸ್ಕೃತಿ, ಈ ಸಂಸ್ಕಾರ, ಇದು ಭಾರತೀಯರಿಗೆ ಬೇಕಾಗಿರುವಂತಹ ನಿಜವಾದ ಸಂಸ್ಕಾರ ಅಂತ ಅವರು ಹೇಳ್ತಾರೆ ಅಲ್ಲಿ. ಮತ್ತೆ ಹಾಗೆ ಹೇಳ್ತಾರೆ, ಬೇರೆಯವರಾದ್ರೆ ಒಂದ್ ಹಣ್ಣು ಕೊಟ್ರೆ ಅಥವಾ ಏನಾದ್ರು ಒಂದ್ ಸ್ವಲ್ಪ ದಾನ ಮಾಡ್ಬಿಟ್ರೆ ಎಷ್ಟು ಹೇಳ್ಕೊಳ್ತಾರೆ, ಅಥವಾ ಒಂದು ಹಣ್ಣು ಕೊಟ್ಬಿಟ್ರೆ ಆ ಹಣ್ಣಿಗೆ ಎಷ್ಟು ಬೆಲೆ ಕಟ್ತಾರೆ. ಈ ಹಣ್ಣುನ ಏನಾದ್ರು ನಾನ್ ಮಾರಿದ್ರೆ ಅಷ್ಟು ದುಡ್ಡು ಬರೋದು, ಇಷ್ಟು ದುಡ್ಡು ಬರೋದು ಅಂತದ್ ನಾನು ಅವ್ರಿಗೆ ದಾನ ಮಾಡ್ಬಿಟ್ಟೆ, ಅದನ್ನ ಹೇಳ್ಕೊಂತ ಇರ್ತಾರೆ. ಆದ್ರೆ ಇಲ್ಲಿ ಯಾವುದೇ ರೀತಿ ಏನು ಹೇಳ್ಕೊಡ್ದೆ, ತಾನು ಯಾರಂತಾನು ಕೇಳ್ದೆ ಕೊಟ್ರು ಅಂದ್ರೆ ಅದು ನಿಜವಾದ ಸಂಸ್ಕಾರ, ನಿಜವಾದ ಸಂಸ್ಕೃತಿ ಅಂತ ಅಂದ್ಬಿಟ್ಟು ನೀನು ಏನಾರು ಒಂದು ಕೇಳ್ಬೋದು ನನ್ನ ಹತ್ರ ಅಂತ ಹೇಳ್ತಾರೆ. ಅಲ್ಲ ಅದೆಲ್ಲ ಆದ್ಮೇಲೆ ಅವರು ಆ ಮುದುಕರು ಕೇಳ್ತಾರೆ, ನೀವ್ ಯಾರು ಅಂತ. ಎಲ್ಲ ಇವ್ರು ತಿಂದ ಮೇಲೆ ಹೊಟ್ಟೆ ತುಂಬಿ ಸಮಾಧಾನ ಆದ್ಮೇಲೆ ನೀನ್ ಯಾರು ಅಂತ ಇವ್ರನ್ನ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನಾನು ಶಂಕರಾಚಾರ್ಯ ಅಂತ ಅಂದ್ಬಿಟ್ಟು. ಶಂಕರಾಚಾರ್ಯ. ಖುಷಿಯಾಗಿ ಹೋಗುತ್ತೆ ಆ ಮುದುಕರಿಗೆ. ಅಯ್ಯೋ, ನೀವಾ ಶಂಕರಾಚಾರ್ಯ, ನಾನು ಎಷ್ಟು ದಿನದಿಂದ ನಿಮ್ಮನ್ನ ನೋಡ್ಬೇಕು ಅನ್ಕೊಂತಿದ್ದೆ, ನಿಮ್ ಬಗ್ಗೆ ಸಾಕಷ್ಟು ಕೇಳಿದೀನಿ ನಾನು, ನಿಮ್ಮನ್ನ ನೋಡ್ಬೇಕು ಅಂತ ಎಷ್ಟು ದಿನದಿಂದ ಅನ್ಕೊಳ್ತಾ ಇದ್ದೆ. ಇವತ್ತು ನನಗೆ ತುಂಬಾನೇ ನನ್ನ ಜನ್ಮ ಸಾರ್ಥಕವಾಯ್ತು, ನಿಮ್ಮಿಂದ ನನಗೆ ಒಂದು ಉಪಕಾರ ಆಗ್ಬೇಕಾಗಿತ್ತು ಅಂತಾರೆ. ಏನು ಅಂತಂತಂದ್ರೆ, ನನ್ನ ಮನಸ್ಸು ಯಾವುದೇ ರೀತಿ ಚಿಂತೆಗಳಿಲ್ದೆ, ಯಾವ ಆಲೋಚನೆ ಇಲ್ಲದೆ ಮನಸ್ಸು ಪ್ರಶಾಂತವಾಗಬೇಕು, ನನಗೆ ಮೋಕ್ಷ ಸಿಗಬೇಕು, ಆತ್ಮ ಜ್ಞಾನ ಬೇಕು ನನಗೆ, ಅದನ್ನ ನನಗೆ ಕೊಡ್ಸಿ, ಅಂದ್ರೆ ಸತ್ಯ ಜ್ಞಾನ ಪ್ರಸಾದಿಸಿ, ನನಗೆ ಆತ್ಮ ಜ್ಞಾನವನ್ನ ಕೊಡಿ ಅಂತ ಹೇಳ್ತಾರೆ. ಮತ್ತ ಅದನ್ನು ಹೇಳ್ತಾರೆ, ಇದೆಲ್ಲ ತಿಳ್ಸಕ್ಕೆ ನಿಮಗೆ ಸಾಕಷ್ಟು ಸಮಯ ಬೇಕು ಅಂತ ನನಗ್ ಗೊತ್ತು, ಆದ್ರೂ ನನಗೊಂದ್ 5 ನಿಮಿಷದಲ್ಲಿ ಇದಿಷ್ಟು ತಿಳಿಸ್ಬಿಡಿ ಅಂತ ಕೇಳ್ತಾರೆ. ಶಂಕರಾಚಾರ್ಯರಿಗೆ ನಗು ಬರುತ್ತೆ, ಇಷ್ಟೆಲ್ಲ ನನಗೆ 5 ನಿಮಿಷದಲ್ಲಿ ತಿಳ್ಸಕ್ ಕೇಳ್ತಾ ಇದಾರಲ್ಲ, ಆದ್ರೂ ಅವ್ರು ಅಷ್ಟು ಒಂದು ಪ್ಯೂರ್ ಹಾರ್ಟೆಡ್ ಆಗಿ ಕೇಳ್ತಾ ಇದ್ದಾರೆ. ಅಷ್ಟನ್ನ ಸರಿ, ನಾನು ತಿಳಿಸೋಣ ಅಂತಂತಂದ್ಬಿಟ್ಟು ಯಾವ ರೀತಿ ತಿಳಿಸ್ತಾರೆ, ಅವರು ಕೆಲವೊಂದು ಪ್ರಶ್ನೆಗಳನ್ನ ಹಾಕ್ಬಿಟ್ಟು ತಿಳಿಸ್ತಾರೆ. ಏನಂತ ಕೇಳ್ತಾರ ಅವರು ಅಂತಂದ್ರೆ, ಕಿಂ ಜ್ಯೋತಿಸ್ತವ ಭಾನುಮಾನ ಹನಿಮೆ ರಾತ್ರೌ ಪ್ರದೀಪಾದಿಕಂ ಸ್ಯಾದ್ಯೇವಂ ರವಿದೀಪ ದರ್ಶನ ವಿಧೌ ಕಿಂ ಜ್ಯೋತಿರಾಖ್ಯಾಹಿಮೆ ಚಕ್ಷುಸ್ತಸ್ಯ ನಮೀಲನಾದಿ ಸಮಯೇ ಕಿಂ ದೀರ್ದಿಯೋ ದರ್ಶನೆ ಕಿಂ ತತ್ರಾಹಮತೋ ಭಾವಾನ್ ಪರಮಕಂ ಜ್ಯೋತಿಸ್ ತದಸ್ಮಿ ಪ್ರಭೋ ಅಂತ ಕೇಳ್ತಾರೆ. ಅಂದ್ರೆ ಏನು, ನೀನು ಹಗಲನ್ನ ನೋಡ್ತೀಯ ಅಲ್ವಾ, ಯಾವ್ದ್ರಿಂದ ನೋಡ್ತೀಯಾ ಅಂದ್ರೆ, ಆ ಶ್ಲೋಕದ ಅರ್ಥ, ಹಗಲನ್ನ ನೋಡ್ತೀಯ ಅಲ್ವಾ ನೀನು, ಯಾವ್ದ್ರಿಂದ ನೋಡ್ತೀಯಾ ಅಂತ ಕೇಳ್ತಾರೆ. ಅವ್ರೇ ಹೇಳ್ತಾರೆ, ಯಾವ್ದ್ರಿಂದ ನೋಡ್ತೀನಿ, ಹಗಲು ಬೆಳಕಿರತ್ತೆ, ಆ ಬೆಳಕನ್ನ ನೋಡ್ತೀನಿ. ಹಗಲಲ್ಲಿ ಏನ್ ನೋಡ್ತೀನಿ ಅಂದ್ರೆ, ಹಗಲಲ್ಲಿ ಬೆಳಕನ್ನ ನೋಡ್ತೀನಿ. ಯಾವ್ದ್ರಿಂದ ನೋಡ್ತೀಯಾ ಅಂದ್ರೆ, ನನ್ನ ಕಣ್ಣಿನಿಂದ ನೋಡ್ತೀನಿ ಅಂತ ಹೇಳ್ತಾರೆ. ಮತ್ತೆ ರಾತ್ರಿ ಜಗತ್ತನ್ನ, ಹಗಲು ಬೆಳಕನ್ನ ಯಾರ ಬೆಳಕಲ್ಲಿ ನೋಡ್ತೀಯಾ ಅಂತಂದಾಗ, ಸೂರ್ಯನ ಬೆಳಕಲ್ಲಿ ನೋಡ್ತೀನಿ ಅಂತ ಹೇಳ್ತಾರೆ. ಹಾಗಾದ್ರೆ ರಾತ್ರಿ ಬೆಳಕನ್ನ, ಕತ್ಲಾಗಿರುತ್ತಲ್ಲ, ಆ ರಾತ್ರಿ ಬೆಳಕನ್ನ ಯಾವ್ದ್ರಲ್ಲಿ ನೋಡ್ತೀಯಾ ಅಂತ ಕೇಳಿದಾಗ, ಚಂದ್ರನ ಬೆಳಕಿಂದ ನೋಡ್ತೀನಿ ಅಂತ ಹೇಳ್ತಾರೆ. ಸೊ ಬೆಳಕನ್ನ ಮತ್ತೆ ಆ ಒಂದು ಆ ಸೂರ್ಯನ ದೀಪ ಏನಿದೆ ಅವೆಲ್ಲ ಸರಿ ಆಯ್ತು. ಬೆಳಕನ್ನ ಸೂರ್ಯನಲ್ಲಿ ನೋಡ್ತೀಯಾ, ಸೂರ್ಯನಿಂದ ಆ ಬೆಳಕು ಅನ್ನೋದನ್ನ ನೋಡ್ತೀಯಾ, ಕತ್ತಲಲ್ಲಿ ಬೆಳಕನ್ನ ಚಂದ್ರನಿಂದ ನೋಡ್ತೀಯಾ, ಅದು ಸರಿ. ಆದ್ರೆ ನೀನು ಕಣ್ಣು ಮುಚ್ಕೊಂಡು ಕೂತಾಗ ನಿನ್ನಲ್ಲಿ ಎಷ್ಟೋ ಬೆಳಕಿರುತ್ತಲ್ಲ, ಕಣ್ಣು ಮುಚ್ಕೊಂಡು ಕೂತ್ರೆ ನಮಗೆಲ್ಲ ಕಾಣುತ್ತಲ್ವ, ನಾವು ಕಣ್ಣು ಮುಚ್ಕೊಂಡು ಕೂತಿದ್ರು ಎಷ್ಟೋ ಬೆಳಕು ಕಾಣ್ತಾ ಇರುತ್ತೆ, ಕಾಂತಿ ಕಾಣ್ತಾ ಇರುತ್ತೆ, ನಮ್ಮೊಳಗೆ ಏನೇನೆಲ್ಲಾ ಕಾಣಿಸ್ತಾ ಇರುತ್ತೆ, ನಮಗೆ ಎಲ್ಲವನ್ನ ನೋಡ್ತಾ ಇರ್ತೀವಿ. ಹಾಗಾದ್ರೆ ಅದೆಲ್ಲ ಯಾವ್ದ್ರಲ್ಲಿ ನೋಡ್ತಾ ಇದೀಯಾ ಅಂತ ನಮ್ಗೆಲ್ಲ ಧ್ಯಾನಿಗಳಿಗಂತೂ ಮೊದ್ಲೇ ಗೊತ್ತು,
ಕಣ್ಣು ಮುಚ್ಚಿದ್ರೆ ಏನೇನ್ ಕಾಣುತ್ತೆ ನಮಗೆ ಅಂತ. ಹಾಗೆ ಶಂಕರಾಚಾರ್ಯರು ಅವ್ರನ್ನ ಕೇಳ್ತಾರೆ, ನೀನ್ ಮತ್ತೆ ಕಣ್ಣು ತೆರೆದಿದ್ದಾಗ ಸೂರ್ಯನ ಬೆಳಕಿಂದ ನೋಡ್ತೀಯಾ, ಚಂದ್ರನ ಬೆಳಕಿಂದ ನೋಡ್ತೀಯಾ, ಸರಿ. ಆದ್ರೆ ಮತ್ತೆ ಕಣ್ಣು ಮುಚ್ಚಿದಾಗ ನಿನ್ನೊಳಗೆ ಕಾಣುವ ಈ ಬೆಳಕನ್ನ ಯಾವ್ದ್ರಿಂದ ನೋಡ್ತಾ ಇದೀಯ ನೀನು ಅಂತ ಕೇಳ್ತಾರೆ. ಆವಾಗ ಆ ಅವರು ಯೋಚನೆ ಮಾಡಿ ಹೇಳ್ತಾರೆ, ಕಣ್ಣು ಮುಚ್ಚಿದಾಗ ಕರೆಕ್ಟ್, ಕಣ್ಣು ಮುಚ್ಚಿದ್ರು ಆ ಸೂರ್ಯ ಕಾಣುತ್ತೆ, ಚಂದ್ರ ಕಾಣುತ್ತೆ, ಇನ್ನ ಏನೇನೇನೋ ಕಾಣುತ್ತೆ, ಕಣ್ಣು ಮುಚ್ಕೊಂಡ್ರೆ ಕಾಂತಿ ಬೆಳಕು ಎಲ್ಲಾನು ಕಾಣ್ತಾ ಇರುತ್ತೆ ಅದು. ಹಾಗಾದ್ರೆ ಎಲ್ಲಿಂದ ಕಾಣ್ತಾ ಇದೆ? ಅದೆಲ್ಲ ಒಳಗಡೆ ಎಷ್ಟೊಂದು ಸುಖ ಕಾಣ್ತಿರುತ್ತೆ, ದುಃಖಗಳು ಕಾಣ್ತಾ ಇರುತ್ತೆ, ಏನೆಲ್ಲಾ ನೋಡ್ತಾ ಇರ್ತೀವಿ ನಾವ್. ಇಲ್ಲಿ ಕಣ್ಣು ಮುಚ್ಕೊಂಡ್ರೆ ಈ ಕ್ಷಣದಲ್ಲಿ ನಮ್ಗೆ ಏನ್ ಕಾಣುತ್ತೆ? ನಮ್ಮಲ್ಲಿರೋ ಕೆಲ್ಸಗಳು ಏನೇನಾಗ್ಬೇಕು ಎಲ್ಲ ಕಾಣುತ್ತೆ, ಅಥವಾ ಗಂಡನ ಬಗ್ಗೆ ಅಥವಾ ಹೆಂಡತಿ ಬಗ್ಗೆ ಮಕ್ಳ ಬಗ್ಗೆ ಎಲ್ಲಾನು ನಾವು ನೋಡ್ತಿರ್ತೀವಿ ಕಣ್ಣು ಮುಚ್ಚಿದ್ರೆ. ಮತ್ ಹಾಗೆಲ್ಲ ಆದ್ರೆ ಇದೆಲ್ಲ ಹೇಗೆ ಕಾಣುತ್ತೆ ನಿನಗೆ ಅಂತ ಕೇಳಿದಾಗ ಅವರಿಗೆ ಅರ್ಥ ಆಗುತ್ತೆ. ಇವ್ರು ಇಷ್ಟು ಕೇಳ್ದಾಗ್ಲೆ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ ಏನ್ ಹೇಳಕ್ ಹೊರಟಿದ್ದಾರೆ ಇವ್ರು ಅನ್ನೋದು ಅವರಿಗೆ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಬುದ್ಧಿ ಎಂಬ ಬೆಳಕು ಅಂತ ಹೇಳ್ತಾರೆ. ಸೊ ಬುದ್ಧಿ ಬೆಳಕು ಸರಿ, ಆ ಬುದ್ಧಿನ ಯಾರು ಕೊಡ್ತಾ ಇದ್ದಾರೆ? ಆ ಬುದ್ಧಿ ಎಲ್ಲಿಂದ ಬರ್ತಾ ಇದೆ? ಬುದ್ಧಿ ಅನ್ನೋ ಬೆಳಕಿಂದ ನೋಡ್ತಾ ಇದೆಯಾ ಸರಿ, ಆ ಬುದ್ಧಿಯನ್ನ ಬೆಳಕು ಎಲ್ಲಿಂದ ಬರುತ್ತೆ ಅಂತ ಕೇಳ್ತಾರೆ. ಸೊ ಆವಾಗ ಅವ್ರು ಕಣ್ಣು ಮುಚ್ಕೊಂಡು ಯೋಚನೆ ಮಾಡ್ತಾರೆ, ಎಲ್ಲಿಂದ ಬರುತ್ತೆ ಆ ಬೆಳಕು? ಆ ಬುದ್ಧಿ ಅನ್ನೋ ಬೆಳಕು ಎಲ್ಲಿ ಬರುತ್ತೆ? ಕಣ್ಣು ಮುಚ್ಕೊಂಡಿರೋದು ನಾನು, ನನ್ನೊಳಗ್ ನಾನಿದ್ದೀನಿ, ಎಲ್ಲಿಂದ ಬರ್ತಾ ಇದೆ ಆ ಬೆಳಕು ಅಂದಾಗ ಅವರಿಗೆ ಸತ್ಯದ ಅರಿವಾಗುತ್ತೆ. ಆ ಬೆಳಕು ಸಹ ನನ್ನಿಂದಾನೇ ಬರ್ತಾ ಇದೆ, ಆ ಬೆಳಕು ಬರ್ತಾ ಇರೋದು ನನ್ನಿಂದಾನೇ ಬರ್ತಾ ಇದೆ, ನಾನೇ ಆ ಬೆಳಕು ಅನ್ನೋದು ಅರ್ಥ ಆಗುತ್ತೆ. ಅವ್ರು ಹೇಳ್ತಾರೆ, ಚೆನ್ನಾಗ್ ಅರ್ಥ ಮಾಡಿಸ್ಕೊಟ್ರಿ, ನಾನ್ ಕೊಟ್ರಿ ಇಷ್ಟು ಟೈಮಲ್ಲಿ ನೀವು ನನಗೆ ಎಷ್ಟು ಅದ್ಭುತವಾಗಿ ಹೇಳ್ಕೊಟ್ರಿ. ಅಂದ್ರೆ ನಾನೇ ಬೆಳಕು, ನಾನೇ ಎಲ್ಲ, ಎಲ್ಲದಕ್ಕೂನು ನಾನೇ ಕಾರಣ, ನನ್ನಲ್ಲೇ ಎಲ್ಲ ಇದೆ, ಎಲ್ಲಾ ದೈವಿ ಗುಣಗಳು ನನ್ನಲ್ಲೇ ಇದೆ, ದೇವರು ನನ್ನಲ್ಲೇ ಇದ್ದಾನೆ, ನಾನು ಅದನ್ನ ತಿಳ್ಕೊಳ್ತಿಲ್ಲ, ಅದ್ ತಿಳ್ಕೊಳಕ್ಕೆ ಸಾಧನೆಯನ್ನ ನಾನಿನ್ನ ಮಾಡ್ತಾ ಇಲ್ಲ ಅಂತ. ಅಂದ್ರೆ ಆ ಬೆಳಕಂದ್ರೆ ಏನು? ಅಲ್ಲಿ ಆ ಮುದುಕಾನು ಅಲ್ಲ, ಶಂಕರಾಚಾರ್ಯರು ಅಲ್ಲ, ಯಾವ ಗುರುಗಳು ಅಲ್ಲ, ಯಾವ ಶಿಷ್ಯರು ಅಲ್ಲ, ಅಲ್ಲಿರೋದು ಬರೀ ಬೆಳಕು, ಬರೀ ಆ ಚೇತನ. ಅಂದ್ರೆ ಆ ಕಣ್ಣು, ಯಾವ ನಮ್ಮ ಈ ಕಾಣ್ತಿರೋ ಕಣ್ಣು ಮನಸ್ಸು ಅದಕ್ಕೆ ಕಾರಣ ಅಲ್ಲ. ಅಂದ್ರೆ ಯಾವುದು ಅಂತಂದ್ರೆ ನಮಗೆ ನಾವೇ, ನಮ್ಮೊಳಗಿರೋ ಜ್ಯೋತಿನೇನೆ ಇದೆಲ್ಲಾನು ತೋರ್ಸಕ್ಕೆ ಕಾರಣ. ಇದು ನಾವೆಲ್ಲಾನು ಈ ಕಾಂತಿ ಸ್ವರೂಪ, ಜ್ಯೋತಿ ಸ್ವರೂಪ, ನಾವೇ ದೈವಿ ಸ್ವರೂಪರು ಅಂತ ಇಷ್ಟನ್ನ ಅರ್ಥ ಮಾಡಿಸ್ತಾರೆ. ಅದೇ ತರ ಅವರು ಪಟ್ಟಿರೋದೇನು, ಎಲ್ಲರಿಗೂನು ಈ ಒಂದು ಆ ತತ್ವವನ್ನ ಸಾರೋದು, ಆ ಹಿಂದೂ ಧರ್ಮವನ್ನ ಎತ್ತಿ ಹಿಡಿದ ಮಹಾಗುರು. ಆ ಕಾಲ್ನಡಿಗೆಯಲ್ಲಿ ಕಾಶ್ಮೀರ, ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ಅನೇಕ ಬಾರಿ ಓಡಾಡಿರೋದ್ರಿಂದ ಇವರಿಗೆ ಜಗದ್ಗುರು ಅನ್ನುವ ಒಂದು ಪಟ್ಟಾನು ಸಹ ಸಿಗತ್ತೆ.